ಉದ್ದೇಶ ಹೇಳೋರೇ ಇರ್ತಾರೆ. ಏನ್ ಮರ ಗಿಡಗಳಿಗೆ ಬರುತ್ತಾ ಕಷ್ಟ? ಎಲ್ಲ ಯಾರಿಗೆ? ನಮ್ ಮನುಷ್ಯಗೆ ತಾನೇ ಬರೋದು. ತಡ್ಕೋಬೇಕು ಅದನ್ನ. ಅದಕ್ಕೆ ನಮ್ಮ ಅಪ್ಪವರೆಲ್ಲ ಅಂತಿದ್ರು, ಇಲ್ಲಿ ನಿಮ್ಗೆಲ್ಲ ಬಹಳ ಸಾಮರ್ಥ್ಯ ಜಾಸ್ತಿ, ಏನ್ ಅಷ್ಟೊಂದು ಸಮಸ್ಯೆಗಳೆಲ್ಲ ಇದ್ರುನುವೆ ಆ ಸಂಸಾರನ ಬಿಡಲ್ಲ ಅಂತಿರಲ್ಲ, ಎಷ್ಟು ಸಾಮರ್ಥ್ಯ ನಿಮ್ಗೆ, ಯೋಗ್ಯತೆ ಬಹಳ ಇದೆ ನಿಮ್ಗೆಲ್ಲ. ಅಷ್ಟೊಂದು ಏನು ದುಡ್ಡೊಂದಾಗ್ಲಿ, ದುಡ್ಡು ಸಂಪಾದನೆ ಮಾಡೋದ್ ಬಹಳ ಆರಾಮ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ರಾತ್ರಿವರೆಗೂ ಆ ದುಡ್ಡಿಗಾಗಿ ಅಷ್ಟೊಂದ್ ಕಷ್ಟ ಪಡ್ತೀವಲ್ಲ, ಬಹಳ ಆರಾಮ. ಇನ್ನ ಹೆಂಡತಿ ಮೋಹಕ್ಕಾಗಿ, ಅವ್ರನ್ನ ಹೊಲಿಸ್ಕೊಳಕ್ಕಾಗಿ, ಅವ್ರ ಸಮಾಧಾನ ಮಾಡಕ್ಕೆ ಆಯುಷ್ಯ ಪೂರ್ತಿ ಅವ್ನ್ ತಿನ್ನ, ಅವ್ರ ಉಣ್ಣ, ಅವ್ನ್ ನೋಡ್ನ, ಅವ್ನ ಆರೋಗ್ಯ ಸರಿ ಇಲ್ಲ, ಅವ್ನ ಹಂಗವನೆ ಹಿಂಗ, ಬರೀ ಆಯುಷ್ಯ ಅದಕ್ಕೇನೆ ಅವ್ರಿಗೆ ಸಮರ್ಪಿತ. ಆ ರೀತಿ ನನ್ನ ಬದುಕು ಇದೆಯಲ್ಲ, ಎಲ್ಲಿ ದೇವ್ರು ಗಿವ್ರು ಯಾವ ಗುರುಗಳು ಬಂದ್ರು ಅದನ್ನ ಅಲ್ಲೋಗ ಅದನ್ನೇ ಕೇಳೋದು. ನಮ್ ಗಂಡಂಗ್ ಒಳ್ಳೆ ಸರಿಯಾಗಿ ಬುದ್ಧಿ ಕೊಡಿ, ನನ್ ಹೆಂಡತಿಗ್ ಸರಿಯಾಗಿ ಬುದ್ಧಿ ಕೊಡಿ, ನನ್ ಮಕ್ಳಿಗೆ ಸರಿಯಾಗಿ ಬುದ್ಧಿ ಕೊಡಿ, ಬರೀ ಇದೆ. ಎಲ್ಲೋದ್ರು ಬರೀ ಇದೇನೆ. ಭುಕ್ತಿ ಸುಖಂ ಸಂಸಾರದೊಳುಂಟು, ಮುಕ್ತಿಯನಯ್ಯರ್ ಅದರೊಳೇನುಂಟು. ಅಪ್ಪವ್ರಿಗೂ ಬಂದು ಅಲ್ಲಿ ಕೇಳ್ತಾ ಇದ್ರು ಅಪ್ಪವ್ರಿಗೆ, ನಿಮ್ಗೇನು, ನೀವೇನ್ ಗುರುಗಳೇ, ನೀವು ಮನಸ್ ಮಾಡಿದ್ರೆ ಎಷ್ಟೊಂದ್ ಜನ ಮಕ್ಳಿಗೆಲ್ಲ ವಿದ್ಯಾಭ್ಯಾಸ ಕೊಡ್ಬೋದಲ್ಲ, ದೊಡ್ಡ ದೊಡ್ಡ ಎಲ್ಲಾ ನೋಡಿ ಎಲ್ಲಾರು ಮಾಡ್ತಿದ್ದಾರೆ, ಸ್ಕೂಲು ಕಾಲೇಜ್ಗಳು, ಬಡ ವಿದ್ಯಾರ್ಥಿಗಳೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ನೀವು ಮಾಡ್ಬಹುದಲ್ಲ, ನೀವು ಯಾಕೆ ಬರೀ ಸುಮ್ನೆ ಪ್ರವಚನ ಅದು ಇದು ಹೇಳ್ಕೊಂಡು ನೀವೆಲ್ಲಾ ಹೋಗ್ತೀರಾ? ದೊಡ್ಡ ದೊಡ್ಡದು ಇದನ್ನೆಲ್ಲ ಕಟ್ಟಿ ನೀವು ಮಕ್ಳಿಗೆಲ್ಲ ಆಶ್ರಯ ಆಗತ್ತೆ, ಎಷ್ಟೊಂದ್ ಜನ ಉದ್ಧಾರ ಆಗ್ತಾರೆ, ಆ ತರದೆಲ್ಲ ಕಟ್ಟಿ ಅಂತೆಲ್ಲ ಅಪ್ಪವ್ರಿಗೆ ಬಂದು ಅವ್ರು ತುಂಬಾ ಜನ ಆತರ ಬಂದು ಹೇಳ್ತಿರ್ತಾರಲ್ಲ, ಆತರ ಹೇಳ್ತಿದ್ರಂತ. ಅವಾಗ ಅಪ್ಪವ್ರ ಅಂತ ಫಸ್ಟ್ ಅಪ್ಪವ್ರು ಏನು ಸಡನ್ ಆಗಿ ಏನು ಉತ್ತರ ಹೇಳೋದಿಲ್ಲ, ಎಲ್ಲಾ ಸುಮ್ನೆ ಇದ್ದು ಕೊನೆಗೆ ಯಾರ್ ತಾವು, ಎಲ್ಲಿಂದ ಬಂದಿದ್ದೀರಾ ನೀವು ಅಂತೆಲ್ಲಾ ಕೇಳಿ ಅವನು, ಇಲ್ಲ ಈ ತರ ಸಮಾಜ ಸುಧಾರಕರು ಅಂತೆಲ್ಲ ಇರ್ತಾರೆ, ನೀವು ಸಮಾಜ ಸುಧಾರಣೆ ಮಾಡ್ಬೇಕು, ಸಮಾಜ ನೋಡಿದ್ರೆ ಅಷ್ಟೊಂದ್ ಕಷ್ಟದಲ್ಲಿದೆ, ಎಲ್ಲಾ ದುಃಖದಲ್ಲಿದ್ದಾರೆ, ಅವ್ರಿಗೆಲ್ಲ ನೀವು ಇದ್ ಮಾಡ್ಬೇಕಲ್ಲ, ಸಹಾಯ ಮಾಡೋದು, ಅದೇ ಧರ್ಮ ಅದು ಅಂತೆಲ್ಲ. ಅಪ್ಪವ್ರು ಅಂತೆಲ್ಲ ಹೇಳಿ ಕೊನೆಗೆ ತಾವ್ ಎಲ್ಲಿಂದ ಬಂದಿದ್ದಾರೆ ಎಲ್ಲಾ ಕೇಳಾದ್ಮೇಲೆ, ನಿಮ್ಗೆಲ್ಲ ತುಂಬಾ ದೇವ್ರ ಸಾಮರ್ಥ್ಯ ಕೊಟ್ಟಿದ್ದಾನೆ, ಬಹಳ ಶಕ್ತಿ ಇದೆ ನಿಮಗೆ, ನಿಮ್ ಅದನ್ನೆಲ್ಲಾ ನಿಭಾಯಿಸ್ತೀರಾ ನೀವು, ಆದ್ರಿಂದ ನಿಮ್ಗೆ, ನನ್ಗ ಆ ರೀತಿ ಸಾಮರ್ಥ್ಯ ಇಲ್ಲ ಅಂತ ಅಪ್ಪವ್ರು ಆ ರೀತಿ ಹೇಳ್ತಿದ್ರು. ಅಂದ್ರೆ ನಾವೇ ತಿಳ್ಕೊಬೇಕು, ನಾವ್ಯಾವ ಬಹಳ ಸಾಮರ್ಥ್ಯರು, ಯಾವ್ದಕ್ ನಾವು ನಮ್ ಜೀವನ ತೊಡಗಿಸಿದೀವಿ ದುಡ್ಡುಗೋಸ್ಕರ ದೇವ್ರನ್ನೇ ತ್ಯಾಗ ಮಾಡ್ಬಿಟ್ಟಿದ್ಯಾ. ನಾವು ನೋಡಿ ಹಂಗಿಲ್ಲ, ನಾವು ಬರೀ ದೇವ್ರಿಗೋಸ್ಕರ ಬರೀ ಇಷ್ಟನ್ನ ಅಲ್ಪ ತ್ಯಾಗ ಮಾಡಿದೀವಿ, ನೀವು ದೊಡ್ಡ ದೇವ್ರನ್ನೇ ತ್ಯಾಗ ಮಾಡ್ಬಿಟ್ಟಿದಿರಲ್ಲ, ನೀವು ಶ್ರೇಷ್ಠರು ಅಂತಿದ್ರು ಅವ್ರು ನಮ್ಗೆ. ಕಲ್ಮರನಂತೆ ನಿತ್ರಿತನಂತೆ ಪಾಳ್ಮನೆಯೊಳಗಣ ದೀವಿಗೆಯಂತೆ ಎನಗದು ಬೇಡ ಪರವೇ ಸಾಕು. ಬೇಡ ದೇವ್ರಿಗಿವ್ರು ಆಗ್ಲಿ, ಇದ್ರಲ್ಲೇ ಒಂದು. ಈಗ ನಮ್ಮ ಶ್ರವಣವನ್ನು ಏನು, ನಮ್ಗೆ ಸತ್ಯಕಾಮ ವೀಣಾ ಅವ್ರು ಅಂತಿದ್ರು, ನಿಮ್ಮ ಪ್ರವಚನ ಎಲ್ಲ ಧ್ಯಾನ ಸಾಧಕರು ಬ್ರಹ್ಮ ಆತ್ಮ ಎಲ್ಲಾ ಮಾತಾಡ್ತಿರಲ್ಲ, ಎಷ್ಟ್ ಗಂಟೆ ಮಾಡ್ತೀರಾ ನೀವು? ಪಾರ್ಟ್ ಟೈಮ್, ಬೆಳಗ್ಗೆ ಬಂದ್ ಇಷ್ಟು ಮುಗಿಸ್ಬಿಟ್ಟು ಹೋದ್ರೆ ಮುಗೀತು. ಎಲ್ಲಾದ್ರ ಜೊತೆ ಇದೊಂದ್ ಕಾರ್ಯ, ಅದನ್ನುವೆ ಪಾರ್ಟ್ ಟೈಮ್ಗೆ ಬ್ರಹ್ಮಜ್ಞಾನ ಆಗತ್ತಾ? ಯಾರು ಜಗತ್ತಲ್ಲಿ ಮಹಾತ್ಮರಂತ ಯಾರಾಗಿದ್ದಾರೆ, ಭಕ್ತಿಯವ್ರಿರ್ಲಿ, ಕರ್ಮದವ್ರಿರ್ಲಿ, ಜ್ಞಾನದವ್ರಿರ್ಲಿ, ಯಾರ್ಯಾರು ಮಹಾತ್ಮರಾಗಿದ್ದಾರೆ ಅವ್ರೆಲ್ಲಾರು ಪಾರ್ಟ್ ಟೈಮ್ ಮಾಡ್ದವ್ರ? ಇಡೀ ತಮ್ಮ ಬದುಕನ್ನ ಯಾರು ಅರ್ಪಿಸ್ಕೋತಾರೋ ಅವ್ರಿಗದು ಒಲಿಯುತ್ತೆ. ನಾನು ಬ್ರಹ್ಮಜ್ಞಾನಕ್ಕಾಗಿ, ಅದಕ್ಕೆ ಸಾಧಕನು ಬಹಳ ಪ್ರಾಮಾಣಿಕವಾಗಿರ್ಬೇಕು, ನನ್ನನ್ನ ನಾನು ಶೋಧನೆ ಮಾಡ್ಕೋಬೇಕು, ಗುರುಗಳ ಹತ್ರ ಕೇಳ್ಬೇಕು, ನನ್ನ ಜೀವನ ನಾನು ಆತ್ಮಜ್ಞಾನಕ್ಕಾಗಿ ಇಟ್ಟಿದ್ದೀನ. ಯಾಕೆಂದ್ರೆ ನನ್ ಮನಸ್ಸು ಬಹಳ ಮೋಸ ಮಾಡ್ತಿರತ್ತೆ. ನಾವ್ ಯಾರನ್ನ ಮಾತಾಡ್ಸಿದ್ರು ಅದೇ ಅಂತಾರಲ್ಲ, ನಾ ಆತ್ಮಜ್ಞಾನಕ್ಕೆ ತಾನೇ ಬರೋದು ಪ್ರವಚನಕ್ಕೆ, ನನ್ ಜೀವನ ಇಟ್ಟಿರೋದೇ ಆತ್ಮಜ್ಞಾನ, ಯಾಕೆ ನನ್ಗೆ ಆತ್ಮಜ್ಞಾನ ಆಗಲ್ಲ? ನಿನ್ ಮನಸ್ಸು ಮೋಸ ಮಾಡ್ತಿದೆ. ನೀನ್ ಆತ್ಮಜ್ಞಾನಕ್ಕೆ ಇಟ್ಟಿದ್ರೆ ಮನಸ್ಸು ಅಲ್ಲಿಗೆ ಕರ್ಕೊಂಡ್ ಹೋಗುತ್ತೆ. ಆ ಮನಸ್ಸು ಎಷ್ಟು ಒಳ್ಳೇದಿದೆ ಅಂದ್ರೆ ಅದು ಇಡೀ ದೇವನವನ್ನ ಸಮೀಪಿಸುವವರೆಗೂ ಬಿಡೋದಿಲ್ಲ. ಅದಕ್ಕೆ ಒಂದು ಸಲಿ ಅದಕ್ಕೆ ಗೊತ್ತಾಗ್ಬೇಕು, ಅದಕ್ಕೆ ಸ್ಪಷ್ಟತೆ ಬರ್ಬೇಕು, ದೇವ್ರಂದೇ ಸತ್ಯ, ಆತ್ಮಜ್ಞಾನ ಸತ್ಯ, ಬದುಕ್ ಬಂದಿರೋದು ಆತ್ಮಜ್ಞಾನ ಪಡೆಯಕ್ಕೆ ಅಂತ. ಅದಕ್ಕೆ ಒಂದು ಸಲಿ ಅದಕ್ಕೆ ಸ್ಪಷ್ಟ ವಿವೇಕ ಬಂತು, ನೀನನ್ನ ಸುಮ್ನೆ ಇರೋದಕ್ ಬಿಡೋದೇ ಇಲ್ಲ. ಇನ್ನ ಇದೆಯಲ್ಲ ಆ ಅಭೀಪ್ಸೆನೆ, ಅದೇ ದೇವನು ಆ ಬ್ರಹ್ಮಜ್ಞಾನ ಪಡೆಯೋವರೆಗೂ ಬಿಡೋದಿಲ್ಲ. ಹಾಗೆ ಬುದ್ಧನಿಗೂ ಸಹ ಆಗ್ಲಿ, ತುಳಸಿದಾಸರಿಗಾಗ್ಲಿ ಎಲ್ಲಾ ಇದೇ ಮನಸ್ಸೆ, ಅವರಿಗೂ ಇದೇ ತರ ನಮ್ಮ ಹಾಗೆ ದೇಹ ಮನಸ್ಸು, ಅವ್ರಿಗೇನ್ ಬೇರೆ ವಿಶೇಷವಾಗಿ ಬಂದಿತ್ತ? ನಮ್ಗಿರೋಷ್ಟು ಅನುಕೂಲನೂ ಅವ್ರಿಗಿಲ್ಲ. ನಮ್ಮ ಅಪ್ಪವ್ರು ಅದೇ ಅಂತಿದ್ರು, ನಾವು ಆತ್ಮಜ್ಞಾನ ಕಷ್ಟಪ್ಪ, ಮೊದ್ಲಿದ್ದವ್ರದೆಲ್ಲ ಜೀವನ ನೋಡ್ರಿ ಅಂತಿದ್ರು ಅಪ್ಪವ್ರು. ರಾಮ ಆಗ್ಲಿ ಕೃಷ್ಣ ಆಗ್ಲಿ, ಏನ್ ರಾಮ ಏನ್ ಕಡಿಮೆ ಅನುಭವಿಸಿದ್ರ? ಕಾಡಿನಲ್ಲಿ ಅವರೆಲ್ಲಾರುನು, ಎಲ್ಲಾ ಋಷಿಗಳು ಎಲ್ಲ ಎಷ್ಟು ಕಷ್ಟ. ಸತ್ಯಕಾಮ ಜಾಬಾಲ ಆಗ್ಲಿ, ಉಪನಿಷತ್ತಿನ ಮಕ್ಕಳುಗಳಾಗ್ಲಿ, ಎಲ್ಲರೂ ಗುರುವಿಗಾಗಿ ಎಷ್ಟು ಹಪಾಹಪಿ.
ಆ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಮನೆ ಬಿಟ್ಟು ಹೋಗ್ತಾರಲ್ಲ ಆ ಜ್ಞಾನಕ್ಕಾಗಿ ಅವರ ಮನಸ್ಸು ಎಷ್ಟು ಜ್ಞಾನದ ಬಗ್ಗೆ ಇರ್ಬೇಕು, ಆ ಜ್ಞಾನದ ಬಯಕೆ ಹೇಗಿರ್ಬೇಕು. ಎಲ್ಲದಕ್ಕಿಂತ ಮುಖ್ಯ ಜ್ಞಾನದ ಬಯಕೆ. ಯಾವುದರ ಬಯಕೆ ಇರುತ್ತೋ ಅದಿರುತ್ತೆ ನನ್ನ ಮನಸ್ಸು. ನಾನು ಪ್ರತಿದಿನ ನನ್ನ ಮನಸ್ಸನ್ನ ನೋಡ್ಬೇಕು. ನಾನು ಯಾಕೆ ಹಗಲಿರುಳು ಆ ಸಂಸಾರಕ್ಕೆ ಅಷ್ಟು ಮಾಡ್ತೀನಿ ಅಂದ್ರೆ ಅದರ ಬಯಕೆ. ಹಗಲಿರುಳು ದುಡ್ಡಿನ ಚಿಂತೆ ಯಾಕೆ ಮಾಡ್ತೀನಿ, ಯಾಕೆಂದ್ರೆ ಅದರದ್ದು ಬಯಕೆ. ಹೆಂಡತಿ ಮಕ್ಕಳು ಮನೆ ಅದನ್ನ ಬಿಟ್ಟು ನಾನು ಏನು ಹಗಲಿರುಳು ನಂದು ಅದೇ ಚಿಂತನ, ಯಾಕೆಂದ್ರೆ ಅದ್ರದ್ದೇ ಬಯಕೆ. ನಾವ್ ಯಾವ್ದ್ರ ಬಯಕೆ ಮಾಡ್ತೀವಿ ಅದ್ರ ಫಲ ಕೊಡುತ್ತೆ ಮನಸ್ಸು. ಸುಮ್ನೆ ನಾನು ನನ್ನ ಮನಸ್ಸಿಗೆ ಬೈತಿರ್ತೀನಿ, ನನ್ ಮನಸ್ಸು ಅದನ್ ಕೇಳಲ್ಲ. ಆ ಮನಸ್ಸು ಹೇಳತ್ತೆ ನೀ ನನಗೆ ಏನ್ ಆಗ್ತೀಯೋ ನಾನು ಆ ರೀತಿ ಆಗ್ತೀನಿ, ನೀ ನನಗೆ ಯಾವ ರೀತಿ ವಿಚಾರ ಕೊಡ್ತೀಯೋ ನಾನು ಆ ರೀತಿ ಆಗ್ತೀನಿ, ನೀ ನನಗೆ ಒಂದು ಸಲಿ ಸ್ಪಷ್ಟ ಮಾಡಿ ತೋರ್ಸು, ದೇವ್ರು ಇದ್ರ ಬಗ್ಗೆ ನನಗೆ ಹೇಳು, ನಾನ್ ಅದನ್ನ ಒಂದ್ಸಲಿ ಹಿಡಿತೀನಿ, ಅದ್ರ ಬಗ್ಗೆ ಇಷ್ಟ ಪಡ್ತೀನಿ. ಆಮೇಲೆ ಯಾರು ಬಂದ್ರು ನಾನು ಅದನ್ನ ಬಿಡಕ್ಕಾಗಲ್ಲ. ಯಾವ ಮಹಾತ್ಮರಿಗೆಲ್ಲ ಹಾಗೆ ಆಗಿರೋದು. ಅವ್ರೇನ್ ಸಿದ್ಧಾರೂಢರು 5 ವರ್ಷಕ್ಕೆ ಅವರಿಗೆ ಬ್ರಹ್ಮಜ್ಞಾನವನ್ನ ಪಡಿಬೇಕು ಅಂತ ಇತ್ತಲ್ಲ, ಅವರಿಗೆ ಹೇಗಿರ್ಬೋದು ಜ್ಞಾನದ ಬಯಕೆ ಅವರಿಗೆ. ಅವ್ರ ಮನೆ ಬಿಡಿಸುತ್ತದು. ಅವರು ಆರಾಮಾಗೆ ಇಲ್ಲ ಹೆಂಡತಿ ಮಕ್ಕಳು ಜೊತೆನೇ ಇದ್ದು ನಾನು ಆ ಬ್ರಹ್ಮಜ್ಞಾನ ಪಡಿತೀನಿ ಅಂತಿದ್ರ. ನಮ್ಮ ಅಪ್ಪವ್ರಂತವ್ರು ಸಹ ಮನೆ ಬಿಟ್ರಲ್ಲ. ಅವರು ಜ್ಞಾನದ ಬಯಕೆ. ಅವರು ಗುರುಗಳಾಗ್ಲಿ, ಶಿವಾನಂದ ಗುರುಗಳು, ಎಲ್ಲಾ ಮಹಾತ್ಮರುವೆ ಯಾಕಾಗಿ ಅವ್ರು ಇದನ್ನೆಲ್ಲ ಬೇಡ ಅಂದ್ರು. ಇದ್ರಲ್ಲಿ ಏನೋ ದೋಷ ಇರ್ಬೇಕಲ್ಲ. ಅವ್ರು ಸುಮ್ನೆ ಇವನ್ನೆಲ್ಲ ಬೈತಾರ, ಅದ್ರಲ್ಲಿ ಇರ್ಬೇಕಲ್ಲ ಆ ರೀತಿ ಏನೋ ಇರ್ಬೇಕು, ಅದಕ್ಕೆ ಅದು ದುಃಖ ಇರ್ಬೇಕು, ಅದಕ್ಕೆ ಅದನ್ನ ಬೇಡ ಅಂತ ಅಂತಿದ್ದಾರೆ. ಆ ರೀತಿ ಅಂದ್ರೆ ಇನ್ನೊಂದು ನಡೆಯುತ್ತೆ ಮನಸ್ಸು. ವಿಪರೀತವಾಗಿ ಹೆಂಡತಿ ಮಕ್ಕಳದು, ವಿಪರೀತವಾಗಿ ದುಡ್ಡೊಂದು, ಅದನ್ನೇ ಮನಸ್ಸು ಮಾಡ್ತಿದ್ರೆ ಹೇಗೆ ದೇವ್ರದ್ದು ಚಿಂತನ ಬರುತ್ತೆ, ಜ್ಞಾಪಕನಾರು ಎಲ್ಲಿ ಬರುತ್ತೆ. ಎಲ್ಲಿ ಪ್ರವಚನ ಮುಗಿದ ಆಚೆ ಹೋದ ತಕ್ಷಣನೇ ಎಲ್ಲಿ ಜ್ಞಾಪಕ ಬರುತ್ತೆ ದೇವರು, ಆತ್ಮ, ಗುರುಗಳು ಯಾರು ಎದುರು ಸಿಕ್ತಾಗ ಹೇಳಕ್ ನಾನು ಅದನ್ನ ಬಳಸ್ತೇನೆ ಹೊರ್ತು ನನಗ ಅಂತರಂಗದಲ್ಲಿ ಅದ್ರದ್ದು ಹಪಾಹಪಿ ಇದೆಯಾ. ನಾನ್ ಬಹಳ ಪರದಾಡ್ತಿರ್ತೀನ. ಆ ಹಪಾಹಪಿ ಆ ಪರದಾಟ ನೋಡೋದು ನಾವು ರಾಮಕೃಷ್ಣ ಪರಮಹಂಸರಲ್ಲಿ. ಏನು ದೇವ್ರು ಕಾಣಿಸ್ಲಿಲ್ಲ ಅಂತ ಅವರು ನೆಲದಲ್ಲೆಲ್ಲ ಹೊರಳಾಡ್ತಿರ್ತಾರೆ. ಅವರು ಮುಖ ಎಲ್ಲ ಅವ್ರಿಗೆ ಗಾಯ ಹೋಗಿರುತ್ತೆ ಅವ್ರಿಗೆ. ಯಾಕೆಂದ್ರೆ ಅಷ್ಟು ಒಳಗಡೆ ತಾಪ, ದೇವ್ರನ್ನ ಕಾಣಿಸ್ತಿಲ್ಲ ನನಗೆ, ದೇವ್ರ ನಾನು ಇವತ್ ಕಂಡಿಲ್ಲ, ನಂದು ಇವತ್ತು ನನ್ನ ಜೀವನ ಹೋಯ್ತು ನಂದು ಅಂತ. ಅಷ್ಟು ಆ ರೀತಿ ನನಗೆ ಬಯಕೆ ಇದೆಯಾ. ನಾನು ಬರೀ ಬ್ರಹ್ಮಜ್ಞಾನ ಮಾತಾಡ್ತಿರ್ತೀನಿ. ನನ್ನನ್ನು ನಾನು ಪರೀಕ್ಷೆ ಮಾಡ್ಕೋಬೇಕಲ್ಲ ಪ್ರಾಮಾಣಿಕವಾಗಿ. ನಾನು ದೇವರಿಗಾಗಿ ನನ್ನ ಬದುಕನ್ನ ಇಟ್ಟಿದ್ದೀನ, ಯಾವುದಕ್ಕಾಗಿ ನನ್ನ ಮನಸ್ಸು ಯಾವಾಗಲೂ ಹಗರಳೆ ಚಿಂತೆ ಮಾಡ್ತಿರತ್ತೆ. ನಾನೇ ನನ್ನನ್ನ ಪರೀಕ್ಷೆ ಮಾಡೋದು. ಅದ್ ಯಾವ್ದಾದ್ರು ಮಾಡ್ತಿದ್ರು ಗುರುವಿನ ಹತ್ರ ಹೋಗಿ ಕೇಳ್ಕೋಬೇಕು. ನನಗೆ ದೇವ ಚಿಂತನೆ ಬೇಕು, ನನಗೆ ಬ್ರಹ್ಮಜ್ಞಾನ ಬೇಕು, ಬದುಕು ಅಪರೂಪವಾಗಿ ಬಂದಿದೆ, ಯಾವಾಗ ಬೇಕಾದ್ರೂ ಹೋಗ್ಬೋದು. ನಿನ್ಗೆ ಇಲ್ಲೆಲ್ಲಾ ಇವ್ರನ್ನೆಲ್ಲ ಸಾಕು ಸಲಹು ಅಂತ ದೇವ್ರು ಹೇಳ್ ಕಳ್ಸಿದಾನ. ಇದೆಲ್ಲಾ ಕರ್ತವ್ಯ ಕರ್ಮ ನಿನ್ಗೆ, ನೀನ್ ಮಾಡ್ಬೇಕು, ನೀನ್ ಇರ್ಲಿಲ್ಲ ಅಂದ್ರೆ ಅವ್ರು ಯಾರು ಇರಲ್ಲ ಅಂತ. ನೀನ್ ಇಲ್ದೇ ಇದ್ರು ಅವ್ರು ಚೆನ್ನಾಗಿರ್ತಾರೆ. ನೀನ್ ತಲೆಗ್ ತುಂಬಾ ಭ್ರಮೆ ಹಾಕೊಂಡಿದ್ಯಾ, ನಾನಿಲ್ಲ ಅಂದ್ರೆ ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಳಿಲ್ಲ, ನಿನ್ನ ಭ್ರಮೆ. ನೀನ್ ಹೋದ ತಕ್ಷಣ ಅವ್ರು ಇನ್ನೂ ಚೆನ್ನಾಗಿರ್ತಾರೆ. ನೀನ್ ಅದನ್ ಸಾಕಕ್ಕೆ ಅವ್ರನ್ ಸಾಕಕ್ಕೆ ಬಂದಿದ್ಯಾ ನೀನು. ಅದ್ರಲ್ಲಿ ಹೋಗ್ಲಿ ತುಂಬಾ ಸುಖ ಇದೆಯಾ, ವಿಪರೀತ ದುಃಖ ಇಲ್ವಾ. ಅವ್ರೆಲ್ಲಾರು ನಿನ್ನನ್ ಚೆನ್ನಾಗ್ ಮಾತಾಡ್ಸಿದ್ರೆ ಸರಿ, ಅವ್ರೆಲ್ಲಾರು ನಿನ್ನನ್ನ ತಿರಸ್ಕಾರ ಮಾಡ್ತಾರಲ್ಲ, ಏನಾದ್ರೂ ಮಾತಾಡ್ತಾರಲ್ಲ, ಎಷ್ಟು ದುಃಖ ಆಗತ್ತೆ. ಎಷ್ಟು ಸುಖ ದುಃಖಗಳ ಸಂಸಾರದಲ್ಲಿ. ಇನ್ನ ಕಾಯಿಲೆ ಇರೋದು, ಬೇರೆ ಸಮಸ್ಯೆಗಳು, ಮಗ ಸರಿ ಇಲ್ಲ, ಹೆಂಡತಿ ಇದೆ, ಅನಾರೋಗ್ಯ ಆದ್ರು, ಎಷ್ಟೊಂದು ಇದೆಯಲ್ಲ. ಅದಿರೋದೇ ಅದ್ರದ್ದು ಸಂಸಾರ ಅಂದ್ರೇನೆ ಅದ್ರ ಸ್ವಭಾವ ಅದು. ನೀನ್ ಅದನ್ ಮಾಡಕ್ ಬಂದಿರೋದ. ಆ ದೇವ ನಿನಗೆ 5,000 ಕೋಟಿ ವರ್ಷ ತಪಸ್ಸು ಮಾಡಿ ಇಂಥ ಅದ್ಭುತ ದೇಹವನ್ನ ಕೊಟ್ಟಿದ್ದಾನೆ. ಸುಂದರವಾದ ಕಣ್ಣು, ಕಿವಿ, ದೇಹ, ಇಂದ್ರಿಯಗಳು ಎಲ್ಲವೂ, ಬುದ್ಧಿ, ಮನಸ್ಸು ಎಲ್ಲವೂ ಕೊಟ್ಟಿದ್ದಾನೆ. ಅದನ್ನ ದೇವನಿಗಾಗಿ ಬಳಸು ನೀನು. ಆ ದೇವನಿಗಾಗಿ ಬಳಸು. ಆ ದೇವನನ್ನ ಸಾಕ್ಷಾತ್ಕಾರಕ್ಕೆ ಬಂದಿರೋದು ಬದುಕು. ಇಲ್ಲಿ ಏನಾರು ನೀನ್ ಮಾಡು, ಅದು ಏನ್ ಮಾಡಿದ್ದು ನಿನ್ನ ಅಂತಿಮ ಕಾಲದಲ್ಲಿ ಏನೂ ಪ್ರಯೋಜನಕ್ಕೆ ಬರಲ್ಲ. ಈಗ್ಲೂ ಬರ್ತಿರಲ್ಲ, ಬರುತ್ತೆ ಅನ್ನೋ ಭ್ರಮೆ ಇರುತ್ತೆ. ಅದು ನಿನ್ನ ಕೊನೆ ಕಾಲದಲ್ಲಿ ಎಲ್ಲ ನಿನ್ನ ಉಪೇಕ್ಷೆ ಮಾಡ್ತಾರಲ್ಲ, ಆಗ ಗೊತ್ತಾಗತ್ತೆ ಏನು ಪ್ರಯೋಜನ ಇಲ್ಲ, ದುಃಖಿ ಆಗಿರ್ತೀಯ ಅಷ್ಟೇನೆ. ಅದಕ್ಕೆ ಸ್ವಲ್ಪ ವಿವೇಕ ಮಾಡು. ಬದುಕು ಬಂದಿರೋದು ದೇವನನ್ನ ಪಡೆಯೋದಕ್ಕೆ. ಇಂದ್ರಿಯಗಳು ದೇವನನ್ನ ಕೇಳ್ಬೇಕು, ಬ್ರಹ್ಮಜ್ಞಾನವನ್ನ ಕೇಳ್ಬೇಕು, ಬ್ರಹ್ಮಜ್ಞಾನದ ಚಿಂತನೆಯನ್ನ ಮಾಡ್ಬೇಕು. ಮನಸ್ಸು, ಬುದ್ಧಿ ಬ್ರಹ್ಮಜ್ಞಾನದ ಬಗ್ಗೆ ಚಿಂತನ ಮಾಡ್ಬೇಕು. ಅದೇ ಶ್ರವಣ ಮನನ ನಿಧಿಧ್ಯಾಸನ. ಈ ರೀತಿ ಶ್ರವಣಕ್ಕೆ ಬಾ. ಗುರುವಿನ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಯಾಕಾಗಲ್ಲ ಆತ್ಮಜ್ಞಾನ. ನೀನ್ ಬಂದು ಏನೋ ಒಂದ್ ಸ್ವಲ್ಪ ಕೇಳಿ ಬುದ್ಧಿಯಲ್ಲೇ ಓಡಾಡ್ಕೊಂಡು ಮಾಡಿ ಅದೇ ಹೆಂಡತಿ ಮಕ್ಕಳ ಮೋಹ ಮಮಕಾರದಲ್ಲಿದ್ರೆ ಹೇಗೆ ಬ್ರಹ್ಮಜ್ಞಾನ ಉಳಿಯುತ್ತೆ.
ಅವರು ವರ ವಿವೇಕಿ ಅಂತಿದ್ದಾರೆ. ಆಗ್ಲೇ ಅವನಿಗೆ ಶ್ರೇಷ್ಠವಾದ ವಿವೇಕಿ ಮನನಕ್ಕೆ ಬಂದಿದ್ದಾನ. ಆಗ್ಲೇ ಅವನಿಗೆ ಎಲ್ಲವೂ ದರ್ಶನ ಆಗಿದೆ. ಅವನಿಗೆ ಶಮದಮಾದಿಗಳನ್ನ ಆಗ್ಲೇ ಜೊತೆಗೆ ಎಲ್ಲಾ ನಡೀತಿರ್ಬೇಕು. ಗುರುಗಳ ಹತ್ರ ಬಂದೆ ಶಮದಮಾದಿಗಳು ಬೇಡ ಅಂತಿಲ್ಲ. ಅತಿಯಾಗಿ ಅವ್ರಿಗೆ ಅರ್ಪಿಸ್ಕೊಂಡಿದ್ರೆ ಬೇಡ, ಆದ್ರೆ ಎಲ್ಲವೂ ಜೊತೆಯಾಗೆ ನಡಿಬೇಕು. ಅಭ್ಯಾಸ ವೈರಾಗ್ಯ, ಭಗವದ್ಗೀತೆ ಅದನ್ನೇ ಹೇಳೋದು. ನಿನಗೆ ಮನಸ್ಸು ತುಂಬಾ ಚಂಚಲ ಆಗಿದೆ ಅಲ್ಲ, ತುಂಬಾ ವಿಪರೀತ ವಾಸನೆಗಳಿದೆಯಲ್ಲ, ಅದಕ್ಕೇನ್ ಮಾಡೋದು? ಅಭ್ಯಾಸ. ಯಾವುದರ ಅಭ್ಯಾಸ? ಆತ್ಮಜ್ಞಾನದ, ಈ ಶ್ರವಣವನ್ನ ಬಿಡದೆ ಕೇಳೋದು. ವೈರಾಗ್ಯ, ಯಾವ್ದದಕ್ಕೆಲ್ಲ ಆತಂಕ ಆಗ್ತಿದೆ? ಶ್ರವಣವನ್ನ ಕೇಳ್ಬೇಕಾದ್ರೆ ನನ್ನ ಮನಸ್ಸು ಯಾವ್ದ ಕಡೆ ಹೋಗ್ತಿದೆ, ಯಾವ್ದ್ರ ಕಡೆ ಚಿಂತನ ಮಾಡ್ತಿದೆ? ಈಗ ಕೂತಿದ್ರುನು ಮನಸ್ಸಲ್ಲೆಲ್ಲ ಹೋಗುತ್ತಲ್ಲ, ಅದರ ವಾಸನೆ ವಿಪರೀತ ಇದೆ. ಅದನ್ನ ವಿಪರೀತ ಮಾಡಿರ್ತೀನಿ ನಾನು. ನಿನ್ನೆ ದಿನ ನಾನು ಯಾವ್ದು ವಿಪರೀತವನ್ನ ಮಾಡಿರ್ತೀನೋ ಅದು ಇವತ್ತು ಬೆಳಗ್ಗೆ ಬರುತ್ತೆ. ಅದಕ್ಕಾಗಿ ಮೊದಲು ಪ್ರಾರ್ಥನೆಯನ್ನ ಮಾಡಿಸೋದು. ಪ್ರಾರ್ಥನೆ ಎಲ್ಲ ಮಾಡೋದು ಅದಕ್ಕೆ. ಯಾಕಂದ್ರೆ ವಿಪರೀತ ವಾಸನೆಗಳಿಂದ ರಾತ್ರಿ ಮಲ್ಗಿರ್ತೀನಿ, ಅದ್ರಲ್ಲೇ ಬೆಳಗ್ಗೆ ಎದಳ್ತೀನಿ. ಬಂದ ತಕ್ಷಣನೇ ಬರೀ ಅದೇ ವಿಪರೀತ, ಶ್ರವಣ ಫಲ ಕೊಡೋದಿಲ್ಲ. ಆಗ ಪ್ರಾರ್ಥನೆ, ಸ್ವಲ್ಪ ಪ್ರಾರ್ಥನೆ ಮಾಡಿದ ತಕ್ಷಣ ಮನಸ್ಸು ಈ ಕಡೆ ಬರುತ್ತೆ. ಓ ಏನೋ ಗುರುಗಳು ದೇವ್ರು, ಪ್ರಾರ್ಥನಾ ಮಾಡಿದಾಗ ಸ್ವಲ್ಪ ಮನಸ್ಸಾದಾಗ ಈಗ ಆ ಶ್ರವಣವನ್ನು ಮಾಡ್ಬೇಕಾದ್ರು ಮನನವನ್ನ ಮಾಡ್ಬೇಕಾದ್ರು ಏನೇನ್ ಆತಂಕಗಳು ಬರುತ್ತೆ ಅದನ್ನ ಹೇಳ್ತಿದ್ದಾರೆ. ಆ ಸಾಧಕ ಅನ್ನೋನು ಮೊದಲು ಅವನಾಗೆ ಇಷ್ಟು ರೆಡಿ ಇದ್ದಾನೆ. ಅವನು ಕಲ್ಮರನಂತೆ ನಿದ್ರಿತನಂತೆ ಪಾಳ್ಮನೆಯಣ ದೀವಿ ಅದು ರಾಗಿಗಳಂತಾರೆ. ಆದ್ರೆ ಇವನು ವಿರಾಗಿ ಇರ್ತಾನಲ್ಲ, ಸ್ವಲ್ಪ ವಿವೇಕ ಬರುತ್ತಲ್ಲ, ಅವ್ನಿಗೆ ಯಾವ ರೀತಿ ಯಾಕೆ ಬರುತ್ತೆ ವಿವೇಕ ಅಂತ ಹೇಳ್ತಾರೆ. ಬಳಿಕ ಭವದೊಳು ಸುಕೃತವನೇಕ, ಬಹಳ ಜನ್ಮದ ಪುಣ್ಯದಿಂದ ಸುಕೃತ ಬಂದಿದೆ. ಬ್ರಹ್ಮಜ್ಞಾನ ಪಡಿಬೇಕು ಅನ್ನೋದು ಅದ್ ಬಂದಿದ್ಯಲ್ಲ. 1 ಜನ್ಮದ್ದು 2 ಜನ್ಮದ್ದು ಮಾಮೂಲಿ ಸಕಾಮ ಕರ್ಮದಿಂದ ಅಲ್ಲ, ನಿಷ್ಕಾಮ ಕರ್ಮ. ಯಾರು? ನಾನೇ ಮಾಡಿದೀನಿ, ಎಷ್ಟೋ ಜನ್ಮಗಳಿಂದ ಮಾಡಿದೀನಿ. ಇದು ಮಹಾತ್ಮರು ಹೇಳೋದು, ಗುರುಗಳು ಹೇಳೋದು, ನಿಜಗುಣರು ಹೇಳೋದು. ಅದ್ರ ಮೇಲೆ ಅತಿಯಾಗಿ ನಂಬು. ಬಳಿಕ ಭವದೊಳು, ಯಾವ್ದೋ ಕೋಟಿ ಜನ್ಮದ ಪುಣ್ಯದಿಂದ ಸ್ವಲ್ಪ ಹೊಳಿತಿದೆ, ಬ್ರಹ್ಮಜ್ಞಾನ ಪಡೆಯೋಣ ಅಂತ ಅನಿಸ್ತಿದೆಯಲ್ಲ, ಬಹಳ ಅದು. ಬಳಿಕ ಭವದೊಳು ಸುಕೃತವನೇಕ, ಫಲಿಸಲು ಪುರುಷಂಗಹುದು ವಿವೇಕ. ವಿವೇಕ ಬಂತಲ್ಲ, ಬಹಳ ಕೋಟಿ ಜನ್ಮದ ಪುಣ್ಯ ಬಂದಿದೆ ನಿನಗೆ, ಆ ವಿವೇಕವನ್ನ ಬಳಸು. ಎಲ್ಲರಿಗೂ ಬರುತ್ತೆ ವಿವೇಕ, ಪುನಃ ಅದು ಚದುರೋಗ್ಬಿಡತ್ತೆ. ಆತ್ಮಜ್ಞಾನ ಹೋಗೋವರೆಗೂ ಅದನ್ನ ಬಿಡೋದಿಲ್ಲ. ಅದು ಆ ವಿಷಯಾಸಕ್ತಿಗಳಾಗ್ಲಿ ಮೋಹ ಮಮಕಾರಗಳಾಗ್ಲಿ ದಾರಿ ತಪ್ಸುತ್ತೆ. ಹೊರಗೊಂದು ಎಲ್ಲಾ ಗೊತ್ತಾಗತ್ತೆ. ಹೊರಗಡೆ ಯಾರು ಹೇಳ್ತಾರೆ, ಈ ತರ ತಪ್ಪು ಮಾಡ್ತಿದ್ಯಾ, ಆ ರೀತಿ ಮಾಡ್ತಿದ್ಯಾ, ಈಗ್ ಬದುಕೋ ಹಾಗ್ ಬದುಕೋ, ಇವನ್ನೆಲ್ಲಾ ಹೇಳ್ತಾರೆ. ಆದರೆ ಅಂತರಂಗದ ಯಾರಿಗೂ ಗೊತ್ತಾಗೋದಿಲ್ಲ, ನನಗೂ ಸಹ ಗೊತ್ತಾಗೋದಿಲ್ಲ. ಅದು ಒಬ್ರು ಗೊತ್ತಾಗೋದು ಗುರುವಿಗೆ. ಅದಕ್ಕೆ ಗುರು ಅತ್ಯಂತ ಶ್ರೇಷ್ಠ. ಯಾಕೆ ಅಂದ್ರೆ ಯಾವ ಕ್ಷೇತ್ರದ ಬಗ್ಗೆ ನನಗೆ ಅಜ್ಞಾನ ಇದೆಯೋ, ಯಾವ ಕ್ಷೇತ್ರದ ಬಗ್ಗೆ ನನಗೆ ಗೊತ್ತಿಲ್ವೋ, ನಾನು ಜೀವಭಾವವನ್ನ ಇಟ್ಕೊಂಡಿದ್ದೀನಿ. ನಾನು ದೇವನಾಗ್ಬೇಕಾಗಿದೆ, ಆ ಬ್ರಹ್ಮ ವಸ್ತುವನ್ನ ಅನುಭವಿಸ್ಬೇಕಾಗಿದೆ. ಆ ಅಂತರಂಗದ ಪಯಣದಲ್ಲಿ ಸಹಾಯ ಮಾಡೋದು ಗುರುಗಳೊಬ್ರೆ. ಯಾಕಂದ್ರೆ ಅವ್ರೊಬ್ರಿಗೆ ಅದು ಗೊತ್ತಿರೋದು. ಜಗತ್ತಿನಲ್ಲಿ ಇನ್ಯಾರಿಗೂ ಗೊತ್ತಿಲ್ಲ. ಇಡೀ ಜಗತ್ತಿನ ಎಲ್ಲರೂ ಒಂದು ಕಡೆ, ಗುರು ಒಂದು ಕಡೆ. ಗುರು ಒಬ್ರಿಗೆ ಅದು ಗೊತ್ತು. ಯಾಕಂದ್ರೆ ಅವರೇ ದೇವ್ರು, ಅವರೇ ಆ ಬ್ರಹ್ಮ ವಸ್ತು. ಅವರಿಗೆ ಈ ಅಡ್ಡಿ ಆತಂಕಗಳೆಲ್ಲಾ ಗೊತ್ತಾಗತ್ತೆ. ಅವ್ರತ್ರ ನಾನು ಪ್ರಾಮಾಣಿಕವಾಗಿ ಅರ್ಪಿಸ್ಕೋಬೇಕು, ಅವ್ರತ್ರ ನಾನು ಕೇಳ್ಕೋಬೇಕು. ನನ್ನ ಮನಸ್ಸು ನನಗೆ ಏನ್ ಹೇಳುತ್ತೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸು ನನ್ನನ್ನ ವಿಪರೀತ, ನಾನ್ ಸಾಧಕ, ನಾನ್ ಅಂತವನು ಇಂಥವನು, ನನ್ಗೆಲ್ಲಾ ಗೊತ್ತಾಗಿದೆ, ಎಲ್ಲಾ ವಿಪರೀತ ಮೋಸ ಮಾಡ್ತಿರತ್ತದು. ಬ್ರಹ್ಮಜ್ಞಾನ ಯಾಕೆ ಬ್ರಹ್ಮಜ್ಞಾನ ಕಷ್ಟ ಅಂದ್ರೆ ನನ್ನ ಮನಸ್ಸೇ ಮೋಸ. ಬ್ರಹ್ಮಜ್ಞಾನ ಒಂದು ಬಿಟ್ಟು ಬಾಕಿ ಎಲ್ಲಾ ತೋರ್ಸುತ್ತೆ. ತಪಸ್ಸನ್ನು ತೋರ್ಸುತ್ತೆ, ಶಕ್ತಿಗಳನ್ನ ಮಾಡುತ್ತೆ. ನಾನು ಏನೇನೋ, ನನಗೆ ಬೆಳಕುಗಳು ಕಾಣಿಸುತ್ತೆ, ಶಬ್ದಗಳು ಕಾಣಿಸುತ್ತೆ. ಅಂತರಂಗ ಸಾಧನೆ ಅಷ್ಟು ಸುಲಭ ಅಲ್ಲ. ಮನಸ್ಸು ಏಕಾಗ್ರ ಆದ ತಕ್ಷಣ ಮನಸ್ಸಿನಲ್ಲಿ ಅನಂತ ಶಕ್ತಿಗಳು, ಆ ಅನಂತ ಶಕ್ತಿಗಳು ಏನ್ ಮಾಡುತ್ತೆ? ದೇವನ ಹತ್ರ ಹೋಗೋದಕ್ ಬಿಡೋದಿಲ್ಲ. ಬೇರೆ ಯಾವ್ದಾವ್ದನ್ನೋ ಮಾಡ್ತಾ ಹೋಗ್ಬಿಡತ್ತೆ, ದೇವರನ್ನ ಬಿಟ್ಬಿಡತ್ತೆ. ಹಾಗಾಗಿ ಗುರು ಅತ್ಯಂತ ಗುರುವನ್ನ ಮಾತ್ರ ಬಿಡಬಾರ್ದು. ಗುರುವೇ ಗತಿಯನ್ನು ಮನವೇ, ಗುರು ಪದಕ್ಕಿಂತ ಬೇರೊಂದು ಘನವೇ. ಅವ್ರ ಪಾದವನ್ನ ಮಾತ್ರ ಬಿಡಬಾರ್ದು. ಅವರ ಸ್ಮರಣೆ, ಅವರ ಧ್ಯಾನ. ಯಾಕಂದ್ರೆ ಅವರೇ ಅದಕ್ಕೆ ಅಧಿಪತಿ, ಅವರೇ ಆ ಸಂಪತ್ತಿಗೆ ಅಧಿಕಾರಿ. ಅವ್ರ ಕರುಣೆಯಿಂದನೇ ಆತ್ಮಜ್ಞಾನ ಆಗೋದು. ನಾನು ಜೀವನ ಆಗಿರೋನು ಬ್ರಹ್ಮ ಆಗೋದು ಅಷ್ಟು ಸುಲಭ ಅಲ್ಲ. ಜೀವಭಾವದಲ್ಲಿ ವಿಪರೀತ ಭ್ರಮೆಗಳಿದೆ ನನಗೆ. ಹಾಗಾಗಿ ಅವ್ರನ್ನೇ ಅವ್ರನ್ನ ಬೇಡ್ಕೋಬೇಕು. ಆ ವಿವೇಕ ಬರುತ್ತೆ ನನಗೆ. ಫಲಿಸಲು ಪುರುಷಂಗಹುದು ವಿವೇಕ, ಅವನೀಭವದು ಕಂಗಳ ನೋಡಿ, ಅವನೆಲ್ಲವನತಿ ಗಳೆದೀದಾಡಿ. ಈ ದುಃಖ ಎಲ್ಲ ಯಾಕಿದು? ಇವೆಲ್ಲ ಯಾಕೆ ನಾನೇ ಸುಮ್ನೆ ಅನುಭವಿಸ್ತಾ ಇದ್ದೀನಿ? ಏನು ನನ್ನ ಬದುಕು ಅಂದ್ರೆ ಏನು? ಯಾಕೆ ನಾನು ಈ ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದೀನಿ?
ಈ ರೀತಿ ಬರುತ್ತಲ್ಲ ವಿವೇಕ, ಗುರುವಿನ ಕರುಣೆ ಆಗ್ತಿದೆ ನಿನಗೆ. ನೀನ್ ಬ್ರಹ್ಮಜ್ಞಾನ ಪಡೆಯೋದಕ್ಕೆ ಆಗ್ಲೇ ನಿನ್ನ ಮನಸ್ಸು ತಯಾರಿ ಆಗ್ತಿದೆ. ಅದಕ್ಕಾಗಿ ಬಳಸು ನೀನು. ಅದಕ್ಕಾಗಿ ನಿನ್ನ ಅರ್ಪಿಸ್ಕೊ ನಿನ್ನ ಬದುಕನ್ನ. ಲೌಕಿಕ ಜೀವನದಲ್ಲೇ ಆಗ್ಲಿ, ಯಾವ ಸಾಧನೆಗಳಾಗ್ಲಿ, ಒಂದ್ ಕ್ರಿಕೆಟ್ ಆಡೋರಿರ್ಲಿ, ಒಂದ್ ಸಂಗೀತ ಆಡೋರಿರ್ಲಿ, ಅವರೆಲ್ಲ ಬರೀ ಒಂದ್ ಅರ್ಧ ಗಂಟೆ ಮಾಡ್ತಾರ, 1 ಗಂಟೆ ಮಾತ್ರ ಮಾಡ್ತಾರ ಅವರು. ಆ ಸಂಗೀತ ಸುಬ್ಬಲಕ್ಷ್ಮಿ ಅವರಾಗ್ಲಿ, ಭೀಮಸೇನ್ ಜೋಶಿ ಅವರ ಜೀವನ ಚರಿತ್ರವನ್ನ ಓದ್ಬೇಕು. 21 ಗಂಟೆ ಅವರು ಸಾಧನ ಅಭ್ಯಾಸ ಮಾಡ್ತಿದ್ರು. ಸಂಗೀತವನ್ನ, ಒಂದು ಸಂಗೀತ ರಾಗವನ್ನ ಮೈಗೂಡ್ಬೇಕಾದ್ರೆ ಅವ್ರು ಅಷ್ಟು ಸಾಧನ. ಹೊರಗಿನ ಅವ್ರಿಗೂ ಎಲ್ಲಾರು ಇದ್ರು, ಹೆಂಡತಿ ಮಗ ಎಲ್ಲಾರು ಇದ್ರು. ಆದ್ರೂ ಅವ್ರು ಅದನ್ನ ಬಿಡ್ತಿರ್ಲಿಲ್ಲ. ಅದಕ್ಕಾಗಿ ಎಷ್ಟು ತಪಸ್ಸು, ದೇವರು ಅಂತ ಅದನ್ನ ಎಷ್ಟು ಅದಕ್ಕೆ ಪೂಜ್ಯತೆ. ನಾವು ಮಾತ್ರ ಆರಾಮಾಗಿ ಮಲ್ಕೊಂಡು ಹಾಸಿಗೆ ಮೇಲೆ ಕುತ್ಕೊಂಡು ಅಲ್ಲೇ ಬ್ರಹ್ಮಜ್ಞಾನ ಕೇಳಿ ಯಾಕ್ ಬೇಕಾದ್ರೂ ಜೀವನ ಮಾಡಿ ಬ್ರಹ್ಮಜ್ಞಾನ ಹೇಗಾಗತ್ತೆ? ನಾವು ಆ ದೇವರ ಬಗ್ಗೆ ನಮ್ಮ ಬದುಕನ್ನ ಪೂಜ್ಯತೆಯಾಗಿ ಇಟ್ಕೋಬೇಕಲ್ಲ. ಆ ದೇವನಿಗೆ ಖುಷಿ ಆಗ್ಬೇಕು. ಬಂದ್ರೆ ಇಂಥವ್ರ ಹೃದಯದೊಳಗ್ ಬರ್ಬೇಕು ಅನ್ನೋ ಹಾಗಿರ್ಬೇಕಲ್ಲ ಸಾಧಕ. ಅವ್ರು ನೋಡಿದ್ರೆ ಸುತ್ತಮುತ್ತದವ್ರಿಗೆಲ್ಲ ಅನಿಸ್ಬೇಕು, ನಾನೂ ದೇವ್ರನ್ನ ಪಡಿಬೇಕು. ಆ ರೀತಿ ನಮ್ಮ ಬದುಕು ನಮ್ಮ ಮನೆಯಲ್ಲಿರ್ಬೇಕು. ನಮ್ಮ ಬದುಕಾಗ್ಲಿ, ನಮ್ಮ ವ್ಯವಹಾರಗಳಾಗ್ಲಿ, ನಮ್ಮ ಜೀವನವಾಗ್ಲಿ ದೇವನಿಗಾಗಿ ಮುಡಿಪಾಗಿಡ್ಬೇಕು. ಆ ಸುಬ್ಬಲಕ್ಷ್ಮಿ ಅವರು ಒಂದು ಕಾರ್ಯಕ್ರಮಕ್ಕೆ ಯಾಕೆ ಅವ್ರು ಅಷ್ಟು ದೊಡ್ಡವರಾದ್ರು? ಒಂದು ಕಾರ್ಯಕ್ರಮಕ್ಕೆ ಅವ್ರು ಹೋಗಕ್ಕಿಂತ ಮೊದಲು ಅದನ್ನ ಸತತ ಅಭ್ಯಾಸ, ದೇವರ ಮುಂದೆ ಬಾಕ್ಲಾಕೊಂಡ್ ಬಿಡ್ತಿದ್ರು ಅವ್ರು. 5-6 ಗಂಟೆ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಯಾಕೆಂದ್ರೆ ಎಲ್ಲಾರ ಜೊತೆ ಮಾತಾಡ್ತಾ ಯಾವ್ದಾದ್ರು ಸಾಧನೆ ಆಗತ್ತಾ? ಅವ್ರ ಅಂತರಂಗದಲ್ಲಿ ಆ ಮನಸ್ಸು ಏಕಾಗ್ರ ಆಗ್ಬೇಕು ಅಂತಂದ್ರೆ ಅವ್ರು ಅಷ್ಟು ತನ್ಮಯವಾಗಿ ಆ ದೇವ್ರ ಮುಂದೆ ಕುತ್ಕೊಂಡು ಅದನ್ನ ಅಭ್ಯಾಸ ಮಾಡಿ ಆಮೇಲೆ ಕಚೇರಿಗೆ ಹೋಗ್ತಿದ್ರು ಅವ್ರು. ಪ್ರತಿ ಕಚೇರಿಗೆ ಹೋಗ್ಬೇಕಾದ್ರು ಅವ್ರಿಗೆಲ್ಲ ಸಿಕ್ಸಿತ್ತು. ಹಾಗಾಗಿ ಅಂತ ಸಾಧನೆಗೆ ಅವರು ಹಂಗೆ ಮುಡುಪಾಗಿಟ್ಟಿದ್ದಾರೆ. ಇನ್ನ ನಾನು ಬ್ರಹ್ಮಜ್ಞಾನ ಪಡೆಯೋರು ಹೇಗಿರ್ಬೇಕು? ನಮ್ಮ ಅಪ್ಪವ್ರ ಜೀವನ ಇತ್ತಲ್ಲ, ಏನು ಸಾಮಾನ್ಯವಾದ ಜೀವನನ. ಅವ್ರ ಆತ್ಮಜ್ಞಾನವನ್ನ ಪಡೆದ್ರು ಸಹ ಬೆಳಗ್ಗೆ 3:30 ಅವ್ರು ಎದ್ರೆ ರಾತ್ರಿವರೆಗೂ ಬರೀ ಜ್ಞಾನದ ಚಿಂತನೆನೆ. ಅವ್ರು ಪ್ರಸಾದ ಮಾಡ್ಬೇಕಾದ್ರೆ ಅವ್ರು ಕೂತಿದ್ದಾಗ ಅವ್ರ ಎದುರಿಗೆ ಅವ್ರ ಶಿಷ್ಯರು ಕೂತಿದ್ರು, ಅವ್ರಲ್ಲಿ ಚಿಂತನ ಮಾಡ್ಬೇಕು. ಇವ್ರಿಲ್ ಪ್ರಸಾದ ಮಾಡ್ತಿರ್ತಾರೆ, ಅವ್ರು ಚಿಂತನ ಮಾಡ್ಬೇಕು. ಅವರು ಕೊನೆಗೆ ದೇಹದ ಅನಾರೋಗ್ಯ ಆಗಿದ್ದಾಗ್ಲೂನುವೆ ಮಧ್ಯರಾತ್ರಿ ಅವರಿಗೆ ಎಚ್ಚರ ಯಾವಾಗ ಆಗ್ತಿತ್ತು, ಎಲ್ಲ ತುಂಬಾ ದೇಹದ ನೋವು ಎಲ್ಲ ಇತ್ತು. ಆದ್ರೂನು ಅವರು ಓದಿಸ್ತಾ ಇದ್ರು. ಯಾರು ಒಬ್ರು ಓದ್ತಾ ಇರ್ಬೇಕು ಅಲ್ಲಿ ಗ್ರಂಥವನ್ನ. ಯಾರು ಒಬ್ರು ಏನಾರು ಅದು ಒಂದೊಂದ್ಸಲಿ ಅವ್ರಿಗೆ ಪ್ರಾರ್ಥನಾ ಕೇಳ್ಬೇಕು ಅಂತ ಅನಿಸ್ತಿತ್ತಂತೆ. ಈಗ ಸಮಯ ಎಷ್ಟು ಅಂತ ಕೇಳ್ತಿದ್ರಂತೆ. ಆಗ 2 ಗಂಟೆ ಇಲ್ಲ 3 ಗಂಟೆ 12 ಗಂಟೆ ಆಗಿರ್ತಿತ್ತು. ಪ್ರಾರ್ಥನಾ ಆಡ್ತಿರೇನು ಅಂತಿದ್ರಂತೆ. ಆಗ ಪ್ರಾರ್ಥನಾ ಆಡೋರು ಯಾರು ಇರ್ತಾರೆ? ಅಮೃತಾನಂದ ಗುರುಗಳು ಅವರೆಲ್ಲ ಅದು ಶಿಫ್ಟ್ ಮಾಡ್ಕೊಂಡಿದ್ರು ಅವರೆಲ್ಲಾರುನು. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಬ್ರು, ರಾತ್ರಿಯಿಂದ ತಿರ್ಗಾ ಮಧ್ಯರಾತ್ರಿವರೆಗೂ ಒಬ್ರು, ಈ ರೀತಿ ಮಾಡ್ಕೊಂಡಿರ್ತಿದ್ರು. ಹಾಗಾಗಿ ಇವ್ರದ್ದು ಮುಗಿಸಿ ಅವ್ರು ಹೋಗಿರ್ತಿದ್ರು. ಆಗ ಅಪ್ಪ ಅವರು ಹಿಂಗೆ ಪ್ರಾರ್ಥನಾ ಮಾಡ್ತಾರೆ, ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತಿದ್ರು. ಅವಾಗ ಅವ್ರು ಆಡ್ತಿದ್ರು. ಅಪ್ಪ ಅವ್ರು ದೇಹ ಬಿಡ್ಬೇಕು, ಹಗಲು ರಾತ್ರಿ ಯಾರು ದೇವರಾಗಿರೋಂತ ಗುರುಗಳು, ಅದರದೇ ಚಿಂತನ, ಅದೇ ಅವರ ಬದುಕು ಪೂರ್ತಿ. ಅವರ ಬರೀ ಯಾವಾಗ ನಾವು ನೋಡಿದ್ರುನು ಅವ್ರನ್ನ ಭೇಟಿ ಆಗಕ್ ಹೋದ್ರು ಬರೀ ಅಧ್ಯಯನದಲ್ಲೇ ಇರ್ತಿದ್ರು. ಅಧ್ಯಯನ ಬಿಟ್ಟು ಏನು ಇಲ್ವೇ ಇಲ್ಲ, ಬರೀ ಜ್ಞಾನ ಚಿಂತನ, ವಿಶ್ವ ಚಿಂತನ, ಬರೀ ವಿಜ್ಞಾನದ ಬಗ್ಗೆ. ಒಂದು ದಿನನಾದ್ರೂ ನಾವ್ ಯಾವ್ದಾದ್ರು ಸಂಸಾರದ ಅಲ್ಲೆಲ್ಲಾ ಗುರುಗಳೆಲ್ಲ ಬಂದವರೆಲ್ಲ ಏನಾದ್ರು ಸಂಸಾರ ತೆಗೆದ್ರು ಅಪ್ಪವ್ರು ಬಿಡ್ರಿ ಆ ವಿಷಯ ಅಂತಿದ್ರು. ಕೆಲವರೆಲ್ಲ ಬಂದು ನೀವ್ ಯಾರು, ಎಲ್ಲಿಂದ ಬಂದಿದ್ದೀರಾ, ನೀವ್ ಯಾವ ಜಾತಿ, ಅದು ಅಪ್ಪವ್ರು ಬಿಡ್ರಿ ಆ ವಿಷಯನ ಒಂದು ಮಾತಾಡಕ್ ಬಿಡ್ತಿರ್ಲಿಲ್ಲ. ಅದನ್ನೆಲ್ಲ ಅವೆಲ್ಲವೂ ದೇಹ ಭಾವವನ್ನ ಹೆಚ್ಚುವಂಥದ್ದು. ಬ್ರಹ್ಮಜ್ಞಾನ ಪಡೆಯುವಂತವ್ರ ಮನಸ್ಸು ಹೇಗಿರ್ಬೇಕು? ನಮ್ಮ ಅಪ್ಪವ್ರ ಹತ್ರ ಹೋದ್ರೆ ಸಾಕು ತಾನೇ ಅದ್ ಬಂದ್ಬಿಡ್ತಿತ್ತು. ಅವ್ರು ನಮಗೂ ಎಲ್ಲ ಹಾಗೆ ಇರ್ಬೇಕು ಅಂತ ಅದ್ ಹೇಳ್ತಿದ್ರು. ಅವ್ರು ಕಾಂಪ್ರಮೈಸ್ ಆಗೋದನ್ನ ಅಪ್ಪವ್ರು ಒಪ್ತಿರ್ಲಿಲ್ಲ. ಇನ್ನೇನ್ ಮಾಡೋದು, ಕೆಲವ್ರು ಬಾಕಿಯವ್ರು ಸುಮ್ನೆ ಬಂದ್ ಹೇಳೋಗೋರು ಆಯ್ತು ಅಂತಿದ್ರು. ನಮಗ್ ಕಠಿಣವಾಗಿ ಸ್ಟ್ರಿಕ್ಟ್ ಆಗಿ ಇದ್ ಮಾಡ್ತಿದ್ರು. ಕೋಪ ಮಾಡ್ಕೊಂಡೇ ಬಿಡ್ತಿದ್ರು ಅವ್ರು. ನಾವ್ ಏನಾದ್ರು ಸ್ವಲ್ಪ ಅಪ್ಪಿ ನಡೆದ್ರೆ, ಏನಾದ್ರು ನಾವು ಮಾತಾಡೋದ್ರಲ್ಲಿ ಇದಿದ್ರೆ, ನಮ್ಮ ಬದುಕು ಇದಾಗಿದ್ರೆ ನಮ್ಗ ಅವ್ರು ನೋಡಿದ ತಕ್ಷಣ ಗೊತ್ತಾಗ್ತಿತ್ತು. ಅವ್ರು ನಮಗ ಅದನ್ನ ಸೂಕ್ಷ್ಮವಾಗಿ ಅವನ್ನೆಲ್ಲ ಹೇಳ್ತಿದ್ರು. ಆ ರೀತಿ ಇದ್ರೇನೆ ಬ್ರಹ್ಮಜ್ಞಾನ ಆಗೋದು. ಅದನ್ನ ಅವ್ರು ಇಲ್ಲಿ ನಿಜಗುಣರು ಅದನ್ನ ತುಂಬಾ ಚೆನ್ನಾಗಿ ವಿವರ ಮಾಡಿ ಹೇಳ್ತಿದ್ದಾರೆ. ಯಾಕೆ ಬ್ರಹ್ಮಜ್ಞಾನ ಆಗೋದಿಲ್ಲ? ಕೇಳ್ತಿದ್ದಾಗ್ಲೇ ಆಲಿಸಿದಾಗಲೇ ಯಾಕೆ ನಾವು ಮುಕ್ತರಾಗೋದಿಲ್ಲ? ಎಂತ ಅಪ್ಪವ್ರಂತವ್ರು ಬಂದಿದ್ರು, ಆಗ್ಲೇ ನಾವು ಮುಕ್ತರಾಗ್ಲಿಲ್ವಲ್ಲ? ಯಾಕೆಂದ್ರೆ ಈ ರೀತಿ ಶ್ರವಣ ದೋಷ, ಮನನ ದೋಷ, ನಿಧಿಧ್ಯಾಸನದ ದೋಷ, ಅದನ್ನ ಅವ್ರು ಹೇಳ್ತಿದ್ದಾರೆ. ಆ ಮೊದಲೇ ಶ್ರವಣಕ್ ಬರೋಕ್ಕಿಂತ ಮೊದ್ಲು ಈ ರೀತಿ ಮನಸ್ಸಿದೆ, ಆದ್ರೂ ಮನನವನ್ ನಮ್ಗ ಆಗ್ತಿಲ್ವಲ್ಲ. ಆ ಶ್ರವಣಕ್ ಬರೋವನು ಮೊದಲು ಹೇಗಿರ್ತಾನೆ, ಇವನ್ಗೆ ಇದೆಲ್ಲಾ ಗೊತ್ತಾಗಿದೆ. ಜಗತ್ತಿನ ದುಃಖಗಳೆಲ್ಲ ಗೊತ್ತಾಗಿದೆ, ಅನಿತ್ಯತೆ ಗೊತ್ತಾಗಿದೆ,
ಹೊರಗಿ ಸತಿಪುತ್ರಾದಿಗಳಲ್ಲಿ ಅರಸೆಯು ಕಾಣದೆ ಲೇಸುವನಲ್ಲಿ ಪಡೆವೆಡೆಯೊಳು ಮೊದಲ ಅತ್ಯಾಯಾಸ ನಡುವಿನಿತೆವುದಲೆ ಸುಖದಾಭಾಸ. ಇದನ್ನೆಲ್ಲಾ ಪಡಿಬೇಕಾದ್ರೆ ತುಂಬಾ ಬಹಳ ಮೊದ್ಲು ಕಷ್ಟ ಪಡ್ತೀನಿ, ನನಗೆ ಗೊತ್ತಾಗೋದಿಲ್ಲ ಅದು. ಒಂದ್ ಅಡಿಗೆ ನಾನು ಏನಾದ್ರು ಒಂದು ಊಟ ಮಾಡ್ಬೇಕಂದ್ರೆ ಎಷ್ಟು ತಯಾರಿ ಮಾಡ್ತೀನಿ, ಅದ್ ಮಾಡೋದ್ ನಾನು ಎಷ್ಟೊತ್ತು, ಅದು ನನಗ್ ಸುಖ ಸಿಗೋದ್ ಎಷ್ಟೊತ್ತು, ಆ ರೀತಿ ಪ್ರತಿಯೊಂದುವೆ. ಪಡೆವೆಡೆಯೊಳು ಮೊದಲ ಅತ್ಯಾಯಾಸ ನಡುವಿನಿತೆವುದಲೆ ಸುಖದ ಆಭಾಸ. ಸುಖನೂ ಆಗ್ಲಿಲ್ಲ, ಆ ಮನಸ್ಸು ಒಂದ್ ನಿಮಿಷ ಹಿಂಗ್ ನಿಲ್ತು ಆ ರುಚಿಗೆ, ಒಳಗಡೆ ಇರುವ ಆಭಾಸ ಆಗಿದ್ದು ಅದು ನಿಜವಾಗ್ಲೂ ಆಗೇ ಇಲ್ಲ ನೋಡಿದ್ರೆ, ಆ ಆಭಾಸ ಆಗಿ ಈ ರೀತಿ ದರ್ಶನ ಆಗಿರುತ್ತೆ ಅವನಿಗೆ. ಕಡೆಯೊಳು ಹೇಸಿಗೆ ಮುಸುಗುತ್ತಿರುವುದು ಸಿಡಿಮಿಡಿಯಾಗಳೆ ಮನಸ್ಸಿಂಗವುದು. ಈ ರೀತಿ ಅವನ ಮನಸ್ಸಿಗೆ ಅನಿಸಿದೆ ಆಗ್ಲೇ ಆ ಸಾಧಕನಿಗೆ. ಅವನಿಗೆ ಅವಾಗ ಏನ್ ಮಾಡ್ತಾನವನು, ಇಂತೆಲ್ಲಾ ವಿಷಯದೊಳಾರೈದು ಇವನ್ನೆಲ್ಲಾ ಬೇಡ ನನಗೆ, ಜಡಿದು ನಿಲ್ಲಿಸಿ ಆ ಮನಸ್ಸನ್ನ ಸ್ವಲ್ಪ ವಿವೇಕ ಮಾಡ್ತಾನ. ಸಾಕು ಬೇಡ, ಹೊರಗಿನ ಇಂದ್ರಿಯಗಳನ್ನ ಬಳಸೋದ್ ಕಡಿಮೆ, ನಾನು ಎಷ್ಟು ಬಳಸ್ತೀನಿ ದಿನಪೂರ್ತಿ. ನನ್ನ ಮನಸ್ಸು ನನ್ನ ಕಣ್ಣು ಇಡೀ ದಿನಪೂರ್ತಿ ಏನನ್ನ ನೋಡುತ್ತೆ, ವಿಷಯ ವಾಸನ ಹೆಚ್ಚಿಸುವಂತದನ್ನೇ, ಮನಸ್ಸಿಗೆ ರಾಗದ್ವೇಷಗಳನ್ನ ಮಾಡೋದೇ ನಾನು ನೋಡೋದು. ಕೇಳೋ ಮಾತುಗಳು ಅದನ್ನೇ. ನನ್ ಸುತ್ತಮುತ್ತ ಎಲ್ಲ ಏನ್ ಮನೇಲೆಲ್ಲ ಬ್ರಹ್ಮಜ್ಞಾನದ ಮಾತಾಡ್ತೀವ, ದೇಹ ನೀನಲ್ಲ, ಆತ್ಮ ನೀನು, ಇವೆಲ್ಲವೂ ನೀನಲ್ಲ ಅಂತ ಅನಿತ್ಯದ ಬಗ್ಗೆ ಏನಾದ್ರು ಮಾತಾಡ್ತೀವ? ಕೇಳೋದು ಶಬ್ದ ಅದನ್ನೇ. ಟಿವಿ ಎಲ್ಲ ನೋಡ್ತೀವಲ್ಲ, ಮೊಬೈಲ್ ಎಲ್ಲ ನೋಡ್ತೀವಲ್ಲ, ಅಲ್ಲೆಲ್ಲ ವಿರಾಗದ ಇರುತ್ತೋ ರಾಗದ ಇರುತ್ತೋ? ಅವೆಲ್ಲವೂ ರಾಗವನ್ನ ಹೆಚ್ಚಿಸ್ತಿದೆ, ನಮಗ್ ಗೊತ್ತೇ ಆಗೋದಿಲ್ಲ. ಇಲ್ಲ ನನಗ್ ಗೊತ್ತಿಲ್ವಾ, ನನ್ಗೆಲ್ಲಾ ಗೊತ್ತಾಗತ್ತೆ, ನಾನ್ ಸುಮ್ನೆ ನಡೀತಾ ಇರೋದು ಅವೆಲ್ಲ ಘಟನೆಗಳು, ನಂದು ಟಿವಿಲ್ ಬರೋದೆಲ್ಲ ಸುಳ್ಳು ಅಂತ ನಂಗೆ ಗೊತ್ತಿಲ್ವಾ? ಅದರ ವಾಸನೆ ನಿನ್ನೆ ನಂಗೆ ಮಾತಾಡಿಸ್ತಾ ಇರೋದು. ಆ ಎಲ್ಲಾ ವಾಸನೆಗಳು ನನ್ನ ಒಳಗಡೆನೆ ಕುಣಿತಾ ಇದೆ. ಅದು ಅದ್ರಿಂದ ನನ್ನ ಎಲ್ಲಾ ಇಂದ್ರಿಯಗಳು ಅಷ್ಟೊಂದ್ ಇದೆಯಲ್ಲ, ಅವುಗಳನ್ನ ಸ್ವಲ್ಪ ಶಾಂತ ಮಾಡು, ಅವಳನ್ನೆಲ್ಲ ಸ್ವಲ್ಪ ನಿಲ್ಲಿಸು. ಯಾಕೆ ಬಂದಿದೆ ಬದುಕು, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಒಳ್ಳೆ ವಾತಾವರಣ ಬಂದಿದೆ, ಗುರುಗಳು ಸಿಕ್ಕಿದ್ದಾರೆ, ಶ್ರವಣ ಸಿಕ್ಕಿದೆ, ಪಾರಾಗ್ಬಿಡು. ತುಂಬಾ ಸುಲಭ ಆತ್ಮಜ್ಞಾನ. ಸಂಸಾರ ಬಹಳ ಕಷ್ಟ. ಈಗ ದೇಹ ಇಂದ್ರಿಯ ಎಲ್ಲ ಸಶಕ್ತ ಇದೆಯಲ್ಲ, ಎಲ್ಲಾ ನಾನ್ ಮಾಡ್ತೀನಿ, ನನ್ಗೆಲ್ಲಾ ಸಾಮರ್ಥ್ಯ ಇದೆ ಅಂತ ಭ್ರಮೇಲಿದೀಯ ನೀನು. ವಯಸ್ಸಾಗ್ತಾ ಆಗ್ತಾ ಗೊತ್ತಾಗತ್ತೆ, ಭ್ರಮೆ ಎಲ್ಲ ಕಳ್ಸುತ್ತೆ, ದುಃಖಿ ಆಗ್ತೀಯ, ತುಂಬಾ ದುಃಖಿ ಆಗ್ತೀಯ. ಮತ್ತೆ ದೇಹಕ್ಕೆ ಏನಾದ್ರೂ ರೋಗ ಬಂದ್ರೆ ಮುಗ್ದೇ ಹೋಯ್ತು ಜೀವನ. ಆ ರೀತಿ ವಿವೇಕ ಮಾಡಿ ಮನಸ್ಸನ್ನ ಸ್ವಲ್ಪ ಅಂತರ್ಮುಖ ಮಾಡು. ಮೆಲ್ಲನೆ ಒಳಸರು ಓದ್ತಾ, ಒಂದೇ ಸರಿಗೆ ಆ ಮನಸ್ಸಿಗೆ ಹೋಗೋದಿಲ್ಲ ಅದ್ರೊಳಗಡೆ. ಅದನ್ನ ನಿಧಾನಕ್ಕೆ ಶ್ರವಣ ಯಾಕೆ ಅತ್ಯಂತ ಶ್ರೇಷ್ಠ, ಯಾಕೆ ನಮ್ಮಪ್ಪ ಅವರು ಸತ್ಸಂಗ, ಪ್ರವಚನ, ಶ್ರವಣ, ಕೊನೆಗೆ ಎಲ್ಲಾ ದೇಹ ಬಿಡ್ಬೇಕಾದ್ರುನು ಅಮೃತಾನಂದ ಗುರುಗಳು, ಹರ್ಷಾನಂದ ಗುರುಗಳು, ಬಸವಲಿಂಗ ಸ್ವಾಮಿಗಳು 3 ಜನನೂ ಇದ್ರು. ಆ 3 ಜನಕ್ಕೂ ಅಪ್ಪವ್ರಿಗೆ ಅವ್ರು 3 ಜನನೇ ಕೇಳಿದ್ರು, ಅಪ್ಪ ಈಗ ತಾವು ದೇಹ ಬಿಡ್ತಿದ್ದೀರಾ, ನಿಮ್ದೆ ಇದೆಲ್ಲಾ ಕಾರ್ಯ ಎಲ್ಲ ಮುಗಿದ್ಮೇಲೆ ಎಲ್ಲ ನಾವು ನಮ್ಮ ಆಶ್ರಮಕ್ಕೆಲ್ಲ ಹೋಗ್ತೀವಿ, ಮುಂದೆ ನಾವ್ ಏನ್ ಮಾಡ್ಬೇಕು ನಾವು? ನಾನ್ ಹೇಳಿದ್ರು ನೀವ್ ಯಾರು ಮಾಡೋದಿಲ್ಲ ಅಂತ. ಇಲ್ರಿ ಅಪ್ಪ, ನೀವ್ ಹೇಳಿ, ನೀವ್ ಏನ್ ಹೇಳ್ತೀರಾ ನಾವ್ ಹಂಗ್ ಮಾಡ್ಕೊಂಡ್ ಹೋಗ್ತೀವಿ. ಇಲ್ಲ ನಾನ್ ಹೇಳಿದ್ರು ಮಾಡಲ್ಲ ಅಂತಂದ್ರಂತಪ್ಪ ಅವ್ರು. ಇಲ್ಲ ನೀವ್ ಏನ್ ಹೇಳಿದ್ರು ನಾವ್ ಅದನ್ನ ಪಾಲಿಸ್ಕೊಂಡ್ ಹೋಗ್ತೀವಿ ಹೇಳಿ ಅಂದ್ರೆ, ಪ್ರತಿದಿನ ದಿನಕ್ಕೆ 2 ಸರಿ ಪ್ರವಚನ ಮಾಡ್ಬೇಕು, ನಿತ್ಯ ಪ್ರತಿದಿನ 2 ಸರಿ ಪ್ರವಚನ ಮಾಡ್ಬೇಕು ಅಂತ. ಅದ್ ಅಪ್ಪವ್ರು. ಯಾಕೆಂದ್ರೆ ಅದ್ರಿಂದಾನೇ ಉದ್ಧಾರ ಆಗೋದು. ನನ್ ಮನಸ್ಸು, ನನ್ನ ದೇಹ, ನನ್ನ ವಾಸನೆಗಳು ಏನಾರು ಕಡಿಮೆ ಆಗ್ಬೇಕು ಅಂದ್ರೆ ಪ್ರವಚನದಲ್ಲಿ. ಶ್ರವಣ ಒಂದ್ ಬಿಟ್ಟು ಇಡೀ ಜಗತ್ತಲ್ಲಿ ನೆಲ್ಲೂ ಆಗೋದಿಲ್ಲ. ಇನ್ನೆಲ್ಲಾ ಕಡೆ ವ್ಯಕ್ತಿಯ ಭಾವನ ಜಾಸ್ತಿ ಮಾಡೋದು, ನನ್ನ ಮಾನಸಿಕ ವಾಸನೆಗಳನ್ನ, ನನ್ನ ಸಂಸ್ಕಾರಗಳನ್ನ ಎಲ್ಲವೂ ಪ್ರಚೋದನೆ ಮಾಡೋದು ಇಡೀ ಜಗತ್ತು. ನನ್ನ ಮನಸ್ಸು ಅದಕ್ಕೆ ಕುಣಿತಾ ಇರುತ್ತೆ, ಅದಕ್ಕೆಲ್ಲವೂ ಪ್ರಚೋದನೆ ಆಗಿರೋದು ಶ್ರವಣ ಒಂದ್ರಲ್ಲೇ. ನನ್ನ ಭಾವನೆಗಳು, ನನ್ನ ಭ್ರಮೆಗಳು, ದೇಹದ ಮೇಲೆ ವಿಪರೀತ ಮೋಹ, ಮಮಕಾರ ಎಲ್ಲ ನಾನು ಏನೂ ಕಷ್ಟ ಪಡದೆ ತಾನೇ ಹೋಗೋದು ಅಂದ್ರೆ ಶ್ರವಣದಲ್ಲಿ. ಅದಕ್ಕೆ ನಮ್ಮ ಅಪ್ಪವ್ರು ಅಷ್ಟೊಂದು ಪೂಜ್ಯತೆ. ಆ ಶ್ರವಣ ಅಂದ್ರೆ ದೇವರದು. ದೇವರ ಜಾಗದಲ್ಲಿ ಇನ್ಯಾ ಮೋಹ ಮಮಕಾರ, ದೇವರ ವಿಷಯ ಇಲ್ಲಿ ಈಗೇನ್ ನಾವೆಲ್ಲಾ ಮಾತಾಡ್ತಿದೀವಿ, ಹೊರಗಡೆ ಎಲ್ಲಿ ಸಿಗುತ್ತೆ ಇದು? ಯಾರು ಇವನ್ನೆಲ್ಲ ಹೇಳ್ತಾರೆ ಅದನ್ನ? ಇಲ್ಲಿ ಬಂದಾಗ್ಲಾರು ಸ್ವಲ್ಪ ಪ್ರಜ್ಞೆ ಬರುತ್ತಲ್ಲ, ಸ್ವಲ್ಪನಾರು ಅದ್ರ ಬಗ್ಗೆ ಅನ್ಸುತ್ತಲ್ಲ, ಹೌದು ಅಂತೆಲ್ಲ ಅನ್ಸುತ್ತಲ್ಲ, ಅದೇ ದೊಡ್ಡ ವಿವೇಕ. ಮೆಲ್ಲನೆ ಒಳಸರೆ ಓದ್ತಾ, ಒಳ್ಳೆಯ ಬಟ್ಟೆಯ ನಾರೈ ಓದ್ತಾ, ಈ ಒಳಗಡೆ ಮೆಲ್ಲಗೆ ಮನಸ್ಸ ಹೋಗುತ್ತೆ. ಆ ವಿವೇಕವಾದ ಮನಸ್ಸಿಗೆ ಆತ್ಮಜ್ಞಾನ. ಆಗ ಗುರುವಿನ ಉಪದೇಶ ಫಲ ಕೊಡ್ತಾ ಹೋಗುತ್ತೆ. ಭೂಮಿ ಇನ್ನೂ ಹಸನಾಗಿದೆ, ಇನ್ನೂ ಪೂರ್ತಿ ಆಗಿಲ್ಲ, ಇನ್ನೂ ಮಧ್ಯ ಕಳೆಗಳು ಒಂದು ಬೆಳೆ ಹಾಕಿದಾಗ ಬರೀ ಬೆಳೆ ಬರುತ್ತಾ? ಬೆಳೆಗಿಂತ ಕಸನೇ ಜಾಸ್ತಿ ಬರ್ತಿರುತ್ತೆ. ಆ ಕಸ ಎಲ್ಲ ತೆಗೆಯೋದು, ಅದನ್ನೇ ಈಗ ಅವ್ರು ಅದನ್ನ ಹೇಳ್ತಿದ್ದಾರೆ. ಆ ಒಂದು ಗಿಡ, ಒಂದು ಮರ ಆಗ್ಬೇಕಂದ್ರೆ ಎಷ್ಟು ಅವಕ್ಕೆ ತೊಂದರೆಗಳೆಷ್ಟು, ಅಡ್ಡಿ ಆತಂಕಗಳೆಷ್ಟು. ಸಣ್ಣದಿದ್ದಾಗ ಅದಕ್ಕೆ ಬೇಲಿ ಹಾಕ್ಬೇಕು,
ಪಶು ಪಕ್ಷಿಗಳು ಬರ್ತವೆ, ಪ್ರಕೃತಿಯಿಂದ ಆಗುತ್ತೆ. ಆ ರೀತಿ ಅದಕ್ಕೆ ರಕ್ಷಣೆ ಬೇಕಲ್ಲ. ಹಾಗೆ ನನ್ನ ಮನಸ್ಸು, ಸಾಧಕನ ಮನಸ್ಸು ತುಂಬಾ ಎಳೆದಿರುತ್ತೆ. ಯಾವಾಗ ಯಾವ ಆಕರ್ಷಣೆಗಳು, ಯಾವ ಇದು ಏನ್ ಬೇಕಾದ್ರೂ ಬರ್ಬೋದು. ಬ್ರಹ್ಮಜ್ಞಾನವನ್ನ ತಪ್ಪಿಸ್ಬಿಡ್ಬೋದು. ಆ ಆಕಾಂಕ್ಷೆಯನ್ನ ಇಲ್ದೇ ಇರೋಗ್ ಮಾಡುತ್ತೆ. ಅದ್ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಮಾಯೆ ಎಂತೆಂತವ್ರಿಗೆ ಎಲ್ಲಾ ಮಾಯೆಗಳ ಕೆಡ್ಸಿದೆ. ನಾನ್ಯಾವ ಬಹಳ ಸಮರ್ಥ ಇದ್ದೀನಿ. ಎಲ್ಲವನ್ನೂ ವೈರಾಗ್ಯವನ್ನ ತ್ಯಾಗ ಮಾಡಿ ವೈರಾಗ್ಯ ಪುರುಷರಿಗೆ ವಾಸನೆಗಳು ಕಾಡುತ್ತೆ. ನಾನ್ ಅವುಗಳ ಮಧ್ಯದಲ್ಲೇ ಇರೋರಿಗೆ ನಮ್ಗೆ ಹೇಗೆ ತೊಂದರೆ ಕೊಡ್ಬೋದು? ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಗುರು ಭಕ್ತಿ, ಗುರು ಧ್ಯಾನ, ಶ್ರವಣ ಈ ಮೂರನ್ನು ಬಿಡಬಾರ್ದು ಯಾವಾಗ್ಲೂ. ಅವ್ರು ಅದನ್ನ ಹೇಳ್ತಿದ್ದಾರೆ. ಆಗದಾಗದು ಸುಮ್ನೆ ಯಾವ್ದೋ ಭ್ರಮೇಲಿ ಇರ್ಬೇಡ. ನಾನ್ ಹಂಗೆ ಹೋಗಿದ್ದೀನಿ, ನಾನ್ ಹಿಂಗ್ ಕೇಳಿದೀನಿ, ಇದರಿಂದ ಆಗತ್ತೆ ಹಂಗಾಗತ್ತೆ, ಆ ರೀತಿ ಇಲ್ಲ. ಆಗದಾಗದು ವರ ವಿವೇಕಿಗೆ ಮುಕ್ತಿ. ಈ ಭೂತಾದಿ ಪ್ರತಿಬಂಧಕಗಳು ಮೊದಲಿನ ನನ್ನ ಏನು ಜೀವನ ಇತ್ತಲ್ಲ ಅವುಗಳು ಬಂದ್ ಕಾಡ್ತಿರತ್ತೆ. ಅದೇನೂ ಪ್ರಯೋಜನ ಇಲ್ಲ. ಈಗ ನಾನು ಚಿಕ್ಕವರಿದ್ದಾಗ ಯಾರೋ ನನ್ನನ್ನ ಬೈದಿದ್ದಾರೆ. ಅದನ್ನ ಈಗ ಅವ್ರ ಎದುರುಗಡೆ ಬಂದ್ರೆ ನೆನ್ಪು ಬರುತ್ತಲ್ಲ. ಚಿಕ್ಕದಲ್ಲಿ ನನ್ಗೆ ಏನೋ ಘಟನೆಗಳಾಗಿದೆ. ಅದ್ ಈಗ್ಲೂ ನನ್ನನ್ನ ನೆನಪು ಮಾಡಿ ದುಃಖಿ ಮಾಡುತ್ತಲ್ಲ. ಚಿಕ್ಕದ್ರಲ್ಲಿ ನನಗೆ ತುಂಬಾ ಮಾನ ಅಪಮಾನ ಆಗಿದೆ. ಅದೇನಾದ್ರೂ ಈಗ ಫಲ ಕೊಡುತ್ತಾ ಅನ್ಸೋದಿಲ್ಲ. ಅದು ಆ ಮನಸ್ಸು ತಾನೇ ಬಂದು ತಾನೇ ಅವುಗಳನ್ನೆಲ್ಲ ನೆನಪು ಮಾಡಿ ಈಗನ ಪ್ರೆಸೆಂಟ್ ಈಗೆಲ್ಲಾ ಅನುಕೂಲ ಇದೆ, ಎಲ್ಲಾ ಆರಾಮಾಗಿದೆ. ಇದನ್ ಬಿಟ್ಟೇ ಬಿಡುತ್ತೆ. ಇದನ್ನ ಅನುಭವಿಸೋದೇ ಇಲ್ಲ. ಆ ಪೂರ್ವದ ವಾಸನೆಗಳು ಬಂದು ಎಷ್ಟು ಸುಖ ದುಃಖ ಉಂಟು ಮಾಡುತ್ತೆ. ಅದಕ್ಕೆ ಅವ್ರು ಹೇಳ್ತಾರ, ಆ ಪೂರ್ವದ ವಾಸನೆಗಳು ಈಗಿನ ನಿನ್ನ ಬದುಕು, ಮುಂದಿನ ಬಗ್ಗೆ ಕಲ್ಪನೆಗಳು ನಿನಗೆ ಆತ್ಮಜ್ಞಾನವನ್ನ ಉಂಟು ಮಾಡ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ವಿರತಿಯೋಳು ಅಂದ್ರೆ ಎಲ್ಲಾ ವಿರತಿ ಅಂದ್ರೆ ಅತ್ಯಂತ ಶ್ರೇಷ್ಠ. ವಿರತಿ ಅಂದ್ರೆ ಏನು? ಎಲ್ಲ ನಾನಲ್ಲ, ಇವನ್ನೆಲ್ಲ ಬಿಡೋದು. ಯಾವ್ದಾದ್ರು ನನಗೆ ತೊಂದರೆ ಕೊಡ್ತಿದ್ಯೋ ಅದನ್ನ ಬಿಡೋದು. ಅದರಲ್ಲಿ ಎರಡು ರೀತಿ ವೈರಾಗ್ಯ, ಪರ ವೈರಾಗ್ಯ, ಅಪರ ವೈರಾಗ್ಯ. ಇಡೀ ಜಗತ್ತು ಎಲ್ಲರೂ ಅದರಿಂದನೇ ಧಾವಿಸ್ತಾ ಇರೋದು. ಯಾವುದು? ಮೂರು ಏನ ರಾಮಕೃಷ್ಣ ಪರಮಹಂಸರು ಅಂತಾರಲ್ಲ, ಕಾಮಿನಿ, ಕಾಂಚನ, ಕೀರ್ತಿ. ಇದೇ ಜಗತ್ತಂದ್ರೆ. ಸಂಸಾರ ಅಂದ್ರೆ ಇವು ಮೂರೊಳಗಡೆನೆ ಇರೋದು. ಅದರಿಂದನೇ ಇಡೀ ಜಗತ್ತು ಧಾವಿಸ್ತಿದೆಯಲ್ಲ. ಅದನ್ನ ಬೇಡ ಅನ್ನೋನು ಎಷ್ಟು ದೊಡ್ಡವನಿರ್ಬೋದು. ಮನಸ್ಸು ಹಗಲಿರುಳು ಅದಕ್ಕೆ ಪರಿತಪಿಸ್ತಾ ಇದೆಯಲ್ಲ ನಮ್ಮದು. ಅದನ್ನ ಬೇಡ ಅನ್ನೋನು ಎಷ್ಟು ದೊಡ್ಡವ್ರು ಇರ್ತಾರೆ. ಅದೇ ವಿರತಿ. ಇವು ಎಲ್ಲವೂ ಏನಿಲ್ಲ, ದುಃಖದ ಕಾಟ ಕಂದತಿ ಬಾಡಿ ವಿವೇಕ ಬಳಸೋದು. ಅವನ್ನೆಲ್ಲ ಅಷ್ಟೊಂದು ಹೋರಾಟ ಮಾಡ್ತಿದ್ದೀನಲ್ಲ, ದುಡ್ಡು ಅವೆಲ್ಲ ಕೊನೆಗ್ ಸುಖ ಕೊಡುತ್ತಾ ನನಗೆ? ಈಗ್ಲಾದ್ರೂ ಅವನೊಂದು ಸುಖ ಕೊಡ್ತಿದ್ಯಾ? ಅದು ತುಂಬಾ ಒಯ್ದಾಟ ಮಾಡ್ತಿರತ್ತೆ, ನನಗ್ ಗೊತ್ತೇ ಆಗಲ್ಲ. ನನಗದು ಒಯ್ದಾಟ ಮಾಡ್ತಿದೆ ಅನ್ನೋದೂ ಗೊತ್ತಾಗಲ್ಲ. ಹೆಂಡತಿ, ಮಕ್ಕಳು, ದುಡ್ಡು ಅವು ನಮ್ಮನ್ನ ಆರಾಮಿರಾಗ್ ಬಿಡೋದೇ ಇಲ್ಲ. ಅದು ಭಯಂಕರ ಹೋರಾಟ ಮಾಡ್ತಿರತ್ತೆ. ನಾನ್ ಅಂತಿರ್ತೀನಿ, ಇಲ್ಲ ನಾನು ಆರಾಮಿದ್ದೀನಿ. ಅದೇ ವಿಪರೀತ ಆಗಿರೋರ್ಗೆ ಏನೂ ಗೊತ್ತಾಗಲ್ವಲ್ಲ. ವಿಪರೀತ ಆ ರೀತಿ ಭ್ರಮೆ ಆಗಿರೋದ್ರಿಂದ ನನ್ಗದ್ ದುಃಖ ಅಂತಾನೂ ಗೊತ್ತಾಗ್ತಿಲ್ಲ. ಯಾರಿಗದು ಎಲ್ಲ ದುಃಖ ಅಂತ ಗೊತ್ತಾಗಿದ್ಯೋ ಅದು ಅವ್ರ ಪರ ವೈರಾಗ್ಯ. ಅದರ ನೆನಪೇ ಬರ್ದೇ ಇರೋದು ಅಪರ ಬಹಳ ಶ್ರೇಷ್ಠವಾದ ವೈರಾಗ್ಯ ಅದು. ಯಾವ್ದು? ಅದ್ರದ್ದು ನನಗೆ ಆ ಬಿಟ್ಟೆ ಅನ್ನುವ ವಸ್ತುವನ ಬಗ್ಗೆ, ಬಿಟ್ಟೆ ಅಂತ ಏನಿದೆಯಲ್ಲ ಅದ್ರದ್ದು ನೆನಪೇ ಬರ್ದೇ ಇರೋದು ಬಹಳ ಕಷ್ಟ. ಅದು ಗುರುವಿನ ಕರುಣೆನೇ ಆಗ್ಬೇಕು, ಗುರುವಿನ ಕೃಪೆಯಿಂದನೇ ಅದಾಗೋದು. ಇಲ್ಲಾಂದ್ರೆ ಬರೀ ಬಿಡೋದಿಕ್ಕೆ ಕಷ್ಟ. ಇನ್ನ ಪೂರ್ತಿ ಅದ್ರದ್ದು ನೆನಪೇ ಬರ್ದೇ ಇರಾಗಾಗ್ಬೇಕು ಅಂದ್ರೆ ಹೇಗಿರ್ಬೇಕು? ವಿರತಿಯೋಳು ಅಖಿಳ ಸಂಸಾರವನುಳಿದ. ಈ ಸಂಸಾರ ಎಲ್ಲ ಬಿಟ್ಟು ಅದ್ರದ್ದು ಬಂದು ಗುರುಗಳ ಹತ್ರ ಇರ್ತಾರಲ್ಲ, ಶ್ರೀ ಗುರುವಿನಿಂದ ನಿಗಮಾರ್ಥವ ನರಿಯಲು. ಈಗ ಗುರುಗಳ ಹತ್ರ ಬಂದಿದ್ದಾರೆ, ಎಲ್ಲವನ್ನೂ ವೈರಾಗ್ಯ ಮಾಡಿದ್ದಾರೆ, ಎಲ್ಲವೂ ತೃಣ ಅನ್ಸಿದೆ ಅವನಿಗೆ. ಏನಿದ್ರಿಂದ ಸುಖ ದುಃಖ ಇವೆಲ್ಲ ಏನು ನನಗೆ ದುಃಖನೇ ಉಂಟು ಮಾಡುತ್ತೆ, ಇವೆಲ್ಲವೂ ದುಃಖದಲ್ಲೇ ಕೊನೆಗೊಳ್ಳುತ್ತೆ ಅಂತ ಅನಿಸಿ ಅವನು ಗುರುಗಳ ಹತ್ರ ಬಂದಿದ್ದಾನೆ. ಗುರುವಿನಿಂದ ನಿಗಮಾರ್ಥವರಿಯಲು ಅಂದ್ರೆ ಆ ಬ್ರಹ್ಮಜ್ಞಾನವನ್ನ ತಿಳ್ಕೋಬೇಕು ಅಂತ ಬಂದಿರೋರಿಗೆ ಪರವು ಅಂದ್ರೆ ಆ ಪರಬ್ರಹ್ಮವು ಅಪರೋಕ್ಷವಾಗದು, ಸ್ವಾನುಭವ ಬರೋದಿಲ್ಲ ಅದು. ಯಾಕೆ ಅಂದ್ರೆ ಮುನ್ನಿನ ನನ್ನ ಹಿಂದಿನ ಬಲಾದಿ ಸಂಸ್ಮರಣವೇ, ಆ ನೆನಪುಗಳೇ ಮುಂಬರುವುದರಿಂದ ಬಂದು ನಿಲ್ತಾ ಇರತ್ತೆ. ಶ್ರವಣ ಕೇಳೋ ಟೈಮಲ್ಲೇ ಬರುತ್ತೆ. ತುಂಬಾ ದೊಡ್ಡದು ಬೇಡ. ಈಗ ಮನೇಲಿ ಏನೋ ಒಂದ್ ಬಿಟ್ಟು ಬಂದಿರ್ತೀಯ, ಬೀಗ ಹಾಕೊಂಡ್ ಬಂದಿರಲ್ಲ, ಇಲ್ಲ ಹಾಗೆ ಬಿಟ್ಟು ಬಂದಿರ್ತೀಯ, ಗ್ಯಾಸ್ ಹಚ್ಬಿಟ್ಟು ಬಂದಿರ್ತೀಯ, ಮಗಳಲ್ಲೇನೋ ಮಾಡಿದ್ದಾನೆ, ಗಂಡ ಅಲ್ಲೇನೋ ಇದ್ದಾನೆ, ಕುತ್ಕೊಂಡ್ ಶ್ರವಣ ಕೇಳು ನೋಡೋಣ, ಆಗೋದೇ ಇಲ್ಲ. ಮನಸ್ಸು 24 ಗಂಟೆ ಅಲ್ಲಿಗೆ ಓಡೋಗ್ತಿರತ್ತೆ. ಇಲ್ಲಿ ಮಾತ್ರ ಜೋರಾಗೆ ಕೂತಿರ್ತೀಯ, ಕಣ್ಣುನು ಜೋರಾಗಿ ತೆಗ್ದಿ ಆರಾಮಾಗಿ ಎಲ್ಲಾ ಕೂತಿರ್ತೀಯ, ಮನ್ಸೆಲ್ಲ ಓಡೋಗ್ತಿರತ್ತೆ. ಇಂಥದ್ದು ಬರೀ ಸಣ್ಣದೇ ಹೆಂಗಿದೆ ಅಂದ್ರೆ, ಇನ್ನ ಅವರುಗಳ ಬಗ್ಗೆ ನನ್ ಬಗ್ಗೆ ಇದೆಯಲ್ಲ ಮೋಹ ಮಮಕಾರಗಳು, ಅವುಗಳೆಷ್ಟು ಬಲ ಇರ್ಬೋದು.
ಅದು ಹೊರಗಡೆ ಇಲ್ಲ, ಅದು ವ್ಯಕ್ತಿಗಳಲ್ಲಿಲ್ಲ, ವಸ್ತುಗಳಲ್ಲಿಲ್ಲ, ಅದ್ರದ್ದು ಪೂರ್ತಿ ಇರೋದು ನನ್ನೊಳಗಡೆ ಇರೋದು. ನಾನ್ ಸುಮ್ನೆ ಅದೆಲ್ಲ ಹೊರಗಡೆ ವ್ಯವಹಾರದವ್ರ ಮಾತು, ಅವೆಲ್ಲ ಮಾಮೂಲಿಯವ್ರ ಮಾತು. ಅವ ಹೆಂಡತಿಗೋಸ್ಕರ ನಾನ್ ದುಡಿತೀನಿ, ಮಕ್ಳಿಗೋಸ್ಕರ ದುಡಿತೀನಿ, ನನ್ಗೋಸ್ಕರ ನಾನ್ ಬದುಕ್ತಿಲ್ಲ, ನನಗ್ ಮೋಹ ಮಮಕಾರಗಳಿಲ್ಲ, ನಾನ್ ಯಾವಾಗ್ ಬೇಕಾ ಇವೆಲ್ಲಾ ಏನು ಮೂರ್ ಕಾಸ್ಗೆ ಅವನ್ಗೂ ಪ್ರಯೋಜನ ಇಲ್ಲ, ಕೇಳಿದವ್ರಿಗೂ ಪ್ರಯೋಜನ ಇಲ್ಲ, ಯಾರಿಗೂ ಪ್ರಯೋಜನ ಇಲ್ಲ. ಎಲ್ಲ ನಿನಗ್ ಬೇಕಾಗಿರೋದು, ನನಗ್ ಬೇಕಾಗಿರೋದು. ನನಗೆ ಗಂಡ ಬೇಕು, ಅದಕ್ ನಾನ್ ಅಷ್ಟೊಂದು ಅವನಿಗೋಸ್ಕರ ಪ್ರಾಣ ಬಿಡೋದು. ಹೆಂಡತಿ ನನಗ್ ಬೇಕು, ಅದಕ್ಕೆ ನಾನ್ ಅವಳಿಗೋಸ್ಕರ ಅವಳಿಗೆ ಒಳ್ಳೇದಾಗ್ಲಿ ಅಂತ ಅಲ್ಲ, ನನಗ್ ತಡ್ಕೊಳಕ್ ಆಗಲ್ಲ. ಅವಳಿಗೆ ಆರಾಮಿರ್ಲಿಲ್ಲ ಅಂದ್ರೆ ನನಗ್ ತಡ್ಕೊಳಕ್ ಆಗಲ್ಲ. ಅವ್ರ ಹಸುವೆ ಇದ್ರೆ ನನಗ್ ತಡ್ಕೊಳಕ್ ಆಗಲ್ಲ. ಅದನ್ನ ದೊಡ್ಡದಾಗಿ ಬೇರೆ ಅದು ಹೊರಗಡೆ ಜನದಲ್ಲಿ ಮಾತವೆಲ್ಲನ್ವೆ. ಈ ತರ ಎಲ್ಲಾ ವಾಸನೆಗಳು, ಈ ತರ ಎಲ್ಲಾ ವಿಪರೀತ ಇರೋರು ಬ್ರಹ್ಮಜ್ಞಾನ ಪಡಿತೀನಿ ಅಂದ್ರೆ ಹೇಗದು? ಆ ನೆನಪುಗಳು ನಿನ್ನ ಶ್ರವಣದಲ್ಲಿ ಕಾಡೋದಿಲ್ವಾ ನಿನಗದು? ಸ್ವಲ್ಪನಾರು ವಿವೇಕ ಮಾಡು. ಅದನ್ನ ಅವರು ಹೇಳ್ತಿದ್ದಾರೆ. ವಿರತಿಯೋಳು, ಆಗ್ಲೇ ವಿರತಿ ಬಂದಿದೆ ಅವನಿಗೆ. ಈ ಜಗತ್ತಿನ ಬಗ್ಗೆ, ದೇವ್ರ ಬಗ್ಗೆ ಎಲ್ಲ ಬೇಡ, ಇದೆಲ್ಲ ಅವನಿಗೆ ಅನಿತ್ಯತೆ ಅನಿಸ್ತಿದೆ ಅವನಿಗೆ. ಅಂತವನಿಗೂ ಸಹ ಈ ರೀತಿ ಅನಿಸ್ತಿದೆ ಅಂತದ್ದು. ವಿರತಿಯೋಳು ಅಖಿಳ ಸಂಸಾರವನ್ನುಳಿದ, ಈ ಸಂಸಾರ ಎಲ್ಲ ಬೇಡ, ನನಗಿದೆಲ್ಲವೂ ಬೇಡ ಅಂತ ಅನ್ಕೊಂಡು ಶ್ರೀ ಗುರುವಿನಿಂದ ನಿಗಮಾರ್ಥವ ನರಿಯಲು, ಗುರುಗಳ ಹತ್ರ ಬಂದು ನಾನು ಬ್ರಹ್ಮಜ್ಞಾನವನ್ನ ಪಡಿಬೇಕು ಅಂತ ಬಂದಿದ್ದಾನೆ. ಪರವು, ಆ ಪರಬ್ರಹ್ಮ ವಸ್ತು ಅಪರೋಕ್ಷವಾಗದು, ಅನುಭವಕ್ಕೆ ಬರೋದಿಲ್ಲ ನಿನ್ಗೆ. ಏನ್ ಮಾಡಿದ್ರು ಅನುಭವಕ್ಕೆ ಬರಲ್ಲ. ಯಾಕೆ? ನಿನ್ನ ಮೊದಲಿನ ಸಂಸ್ಕಾರಗಳು, ವಾಸನೆಗಳು ಇದೆಯಲ್ಲ, ಅದ್ ಬಂದು ನಿನ್ ಎದುರಿಗೆ ನಿಲ್ತಿರತ್ತೆ. ಅದ್ ನಿನಗ್ ಗೊತ್ತೇ ಇಲ್ಲ. ನೀನ್ ಬಾಳ ನಾನು ಹಂಗೆಲ್ಲ ಏನಿಲ್ಲ ಅಂತ ನೀನ್ ಭಾವಿಸ್ತಾ ಇದೀಯ. ಅದಕ್ಕೆ ಗುರುಗಳು ಬೇಕು. ಗುರುಗಳು ಗೊತ್ತಾಗತ್ತೆ ಯಾಕೆ ನನಗ್ ಬ್ರಹ್ಮಜ್ಞಾನ ಆಗ್ತಿಲ್ಲ, ಯಾವ್ದು ನನ್ಗೆ ಅಡ್ಡಿ ಆತಂಕಗಳಾಗ್ತಿದೆ. ಅದನ್ನ ಅವ್ರು ಹೇಳ್ತಿದ್ದಾರೆ. ಮುನ್ನಿನ ಬಲಾದಿ ಸಂಸ್ಮರಣವೇ, ಆ ನೆನಪುಗಳೇ ಮುಂಬರುವುದರಿಂದ ಬಂದು ನೆನಪು ಮಾಡ್ತಾ ಇರ್ತಾವ ಅವೆಲ್ಲವೇ. ನನಗೆ ಅಪ್ಪವ್ರು ನಾನು ಮದ್ವೆ ಆಗ್ಬೇಕು ಅಂತ ಬಂದಾಗ, ನಾನು ಬೇಡ ಬೇಡ ಅಂತಂದಾಗ ಅಪ್ಪವ್ರು ನನಗೆ ಹೇಳಿದ್ರು, ಆ ಮದ್ವೆ ಆಗೋದು ಅದನ್ನೆಲ್ಲವೂ ಏನು ಅನುಕೂಲಕ್ಕೆ ಅಂತ. ನಾವು ಎಲ್ಲವೂ ಇರೋದು ಅನುಕೂಲಕ್ಕೆ, ನಾವು ಅದು ಅನಿವಾರ್ಯ ಮಾಡ್ಕೊಂಡ್ಬಿಡ್ತೀವಿ. ಅದಿಲ್ದೇ ಇದ್ರೆ ಇಲ್ಲ ಅನ್ನಂಗ್ ಆಗ್ಬಿಡುತ್ತೆ. ಪ್ರತಿಯೊಂದು ವಸ್ತು ಪಡಿಬೇಕಾದ್ರೆ ಬಹಳ ನಾನೇ ದಾವ್ಸಿ ಹೋಗ್ತೀನಿ. ಆಮೇಲೆ ಆ ವಸ್ತು ಬಿಡೋದಿಲ್ಲ. ಯಾವ್ದಾದ್ರು ಚಟಗಳಾಗ್ಲಿ, ಅವೆಲ್ಲ ವ್ಯಸನಗಳಾಗಿದೆಯಲ್ಲ, ಮೊದಲು ಸುಮ್ನೆ ನಿಧಾನಕ್ ಬರ್ತವೆ ಅವೆಲ್ಲವೂ. ಟೀ ಕುಡಿಯೋದು ಒಂದ್ ಸಣ್ಣದದು, ಸುಮ್ನೆ ಸರಳ. ನಾವ್ ಮೊದ್ಲು ಅದು ಅಭ್ಯಾಸ ಇರಲ್ಲ. ಎಲ್ಲಾರು ಒಂದ್ ಸ್ವಲ್ಪ ತಗೋ ಪರವಾಗಿಲ್ಲ, ಒಂಚೂರು ಕುಡಿ ಪರವಾಗಿಲ್ಲ ಅಂತ. ಇದ್ರಲ್ಲಿ ಏನಾಗುತ್ತೆ, ಇದೇನ್ ಕೆಟ್ಟದ ಇದು, ಇದೇನ್ ದೇಹ ಹಾಳು ಮಾಡುತ್ತಾ, ಹಾಗೆ ಹೀಗೆ ಎಲ್ಲ ಅಂತಾರೆ. ಹೌದಾ ಅಂತ ಮೊದ್ಲು ಸುಮ್ನೆ ಸ್ವಲ್ಪ ಮಾಡ್ತೀನಿ, ಅದ್ರ ನಾಳೆ ಇನ್ನೊಂಚೂರು ಜಾಸ್ತಿ ಮಾಡ್ತೀನಿ. ಮಾಡ್ತಾ ನಾನೇ ನೆನ್ಪು ಮಾಡೋದ್ ಬೇಡ, ಅದೇ ಆ ಸಮಯಕ್ ಮಾಡುತ್ತೆ. ಅದ್ ಸಿಗ್ಲಿಲ್ಲ, ತುಂಬಾ ಪರದಾಡ್ತೀನಿ. ಎಲ್ಲವೂ ಇದೇ ರೀತಿನೇ. ಹೆಂಡತಿ, ಮಕ್ಕಳು, ದುಡ್ಡು, ವಸ್ತು, ಮೊಬೈಲ್ ಸುಮ್ನೆ ಮೊದ್ಲು ತಗೋತೀನಿ. ಅಂಗಡಿಲಿದ್ದಾಗ ನನ್ಗೇನೂ ಇಲ್ಲ, ನಂದು ಅಂತ ತಗೊಂಡೆ ನೋಡು, ಇನ್ ಪ್ರಾರಂಭ. ಅದ ಚಾರ್ಜ್ ಒಂಚೂರು ಕಡಿಮೆ ಆಗ್ಬಾರ್ದು, ಅದ್ರಲ್ಲಿ ₹1 ಏನು ಕಡಿಮೆ ಆಗ್ಬಾರ್ದು, ಬ್ಯಾಲೆನ್ಸ್ ಸರಿ ಇರ್ಬೇಕು. ಮೊಬೈಲ್ ಒಂಚೂರು ಕೆಳಗ್ ಬಿದ್ದೋದ್ರೆ ನನ್ ಪ್ರಾಣನೇ ಹೋದಂಗಾಗುತ್ತೆ. ಅದು ಅನುಕೂಲತೆ ಅಂತ ಗೊತ್ತಾಗೋದೇ ಇಲ್ಲ, ಅದು ಅವಶ್ಯಕತೆ ಆಗ್ಬಿಡತ್ತೆ. ಆ ಮನಸ್ಸೇ ಇರೋದೇ ಆ ರೀತಿ. ಆ ವಾಸನೆಗಳು ಪ್ರತಿಯೊಂದನು ಹಂಗ್ ಮಾಡ್ಬಿಡತ್ತೆ, ವಿಪರೀತ. ಹಾಗೆ ಈಗೆಲ್ಲ ವಸ್ತುಗಳೆಲ್ಲ ಹೇಗಿದೆಯಲ್ಲ, ಗಂಡ ಮಕ್ಕಳು ಎಲ್ಲ ಹಾಗೆ ಅನುಕೂಲತೆ ಅಂತಾರೆ ಮಹಾತ್ಮರು. ನಾವೆಲ್ಲಿ ಹಂಗಿದ್ದೇವೆ? ನಮ್ಗ್ ಅವಶ್ಯಕತೆ ಇಡೀ ನಾನ್ ಹೋದ್ರೂ ಪರವಾಗಿಲ್ಲ, ಅವ್ರಿರ್ಬೇಕು. ನನ್ ಪ್ರಾಣ, ನನ್ ಜೀವನ ಎಲ್ಲ, ನನ್ನ ರಕ್ತ, ಬ್ಲಡ್, ಕರಳು, ಏನೇನ್ ಕಿಡ್ನಿ ಎಲ್ಲ ಹೇಳಿದೆ, ಎಲ್ಲ ಅವರೇ ತುಂಬ್ಕೊಬಿಟ್ಟಿದ್ದಾರೆ. ಹೆಂಡತಿ, ಮಕ್ಕಳು ಎಲ್ಲಿ ಮುಟ್ಟಿದ್ರು ನನ್ನನ್ನ ಬರೀ ಅವ್ರೇನೆ. ಏನಾರು ನನ್ನ ಹೆಂಡತಿಗೆ, ಗಂಡನಿಗೆ ಹೊಗಳಿದ್ರೆ ನನಗ್ ಬಹಳ ಖುಷಿ, ಅವ್ರಿಗ್ ಬೈದ್ರೆ ನನಗ್ ಬಹಳ ದುಃಖ. ಯಾಕೆ ಈ ರೀತಿ ಇಷ್ಟೊಂದು ವಿಪರೀತ ತಾಧ್ಯಾತ್ಮತೆ? ಅವರೆಲ್ಲ ಅನುಕೂಲಕ್ಕಿದ್ದಿರೋದಲ್ವಾ? ನಮ್ಮ ಅಪ್ಪವ್ರು ಅದನ್ನೇ ಹೇಳ್ತಿದ್ರು. ಬದುಕು ಇವೆಲ್ಲ ಏನ್ ಜನ ಸುತ್ತ ಮುತ್ತ, ಹೆಂಡತಿ, ಮಕ್ಕಳು ಇವರೆಲ್ಲ ಇದಾರಲ್ಲ, ಅನುಕೂಲತೆಗೆ. ಒಬ್ಬರೇ ಬದುಕೋದಿಕ್ಕಾಗಲ್ಲ, ಸಂಘಜೀವಿ ಮನುಷ್ಯ. ನಾನು ಹುಟ್ಟಿರೋದು ಅದೆಲ್ಲವೂ ಅನುಕೂಲಕ್ಕೆ ಬಳಸೋದು. ಎಲ್ಲಿವರೆಗೂ ಬಳಸೋದು? ಈಗ ಗಾಡಿ ನನಗೆ ಅನುಕೂಲಕ್ಕಿದೆ, ಅದು ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅದನ್ನ ಬಳಸೋದು. ಕೆಟ್ಟೋದಾದಾಗ ಅದ್ರ ಬಗ್ಗೆನೇ ದುಃಖ ಮಾಡೋದ? ಹಾಗೆ ಎಲ್ಲಾ ವ್ಯಕ್ತಿಗಳು, ವಸ್ತುಗಳು. ಈ ರೀತಿ ಸ್ವಲ್ಪ ವಿವೇಕ ಬಂದ್ರೆ ನಿನಗೆ ಈಗ ಈ ಬಂಧನ ಹೋಗುತ್ತೆ. ಈಗೇನು ಭೂತ ಬಂಧನ ಇದೆಯಲ್ಲ, ಭೂತ ಪ್ರತಿಬಂಧಕ, ಇದು ಸ್ವಲ್ಪ ಕಡಿಮೆ ಆಗತ್ತೆ. ಅದನ್ನ ಅವ್ರು ಹೇಳ್ತಿದಾರೆ. ಮುಂದೆ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ಓಂ ಶಾಂತಿ ಶಾಂತಿ ಶಾಂತಿ.